ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ಬೃಂದಕ್ಕೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಪರಿಸರ ಸಂರಕ್ಷಣೆಯ ಕುರಿತಾಗಿ ನಾಲ್ಕು ಮಾತಾಡೋಣ ಅಂತ ಹೇಳಿ ಇವತ್ತು ಪರಿಸರ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ಭಾನುಮೋಹನ್ ಮೇಡಮ್ ಮುಂದೆ ಕೂತಿದ್ದೇನೆ. ನಮಸ್ಕಾರ. ಪರಿಸರವಾದಿ ಅಂತಾನೆ ನಮ್ಮ ಮೈಸೂರಿನಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ. ಹಿಂದಿನ ಸಂಚಿಕೆಯಲ್ಲಿ ನಾವು ಮರಗಳ ಬಗ್ಗೆ, ಗಿಡ ಮರಗಳ ಬಗ್ಗೆ ಮಾತಾಡಿದ್ವಿ. ಹಾಗೆ ಪರಿಸರ ಸಂರಕ್ಷಣೆ ಕೇವಲ ಗಿಡ ಮರಗಳು ಬರಲ್ಲ, ಅಲ್ಲಿ ಪ್ರಾಣಿ ಸಂಕುಲ ಬರುತ್ತೆ, ಜಲ ಅಂದ್ರೆ ಕೆರೆಗಳು ಬರುತ್ತೆ. ಕೆರೆಗಳ ಬಗ್ಗೆ ಒಂದೆರಡು ಮಾತಾಡೋಣ ಅಂತ ಹೇಳಿ ನಿಮ್ಮನ್ನ ಕೋರ್ಕೊತಾ ಇದ್ದೀನಿ. ಸಾಮಾನ್ಯ ಕೆರೆಯ ಹಳ್ಳಿಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಕೆರೆಯ ಪ್ರಾಮುಖ್ಯತೆ ಮೊದಲನೇದಾಗಿ. ನಮಸ್ಕಾರ. ನಾನು ಹೇಳೋದು ಇಷ್ಟ ಇದೆ. ನಿಮ್ ಮೊದ್ಲೇ ಹೇಳ್ದಾಗೆ ಪರಿಸರ ಅಂತ ಹೇಳಿದ್ರೆ ಬರೀ ಗಿಡ ಮರ ಅಷ್ಟೇ ಅಲ್ಲ, ಕೆರೆ, ನದಿಗಳು, ಕಾಡುಗಳು, ಪ್ರಾಣಿ ಪಕ್ಷಿಗಳು ಪ್ರತಿಯೊಂದು ಇದ್ರೆ ಮನುಷ್ಯ ಬದುಕೋದಕ್ಕೆ ಸಾಧ್ಯ. ಈಗ ಸಾಂಬಾರ್ ಮಾಡೋದಕ್ಕೆ ಬೇಳೆ ಒಂದಿದ್ರೆ ಸಾಂಬಾರ್ ಆಗುತ್ತಾ? ಅದಕ್ಕೆ ಎಷ್ಟು ಉಪಯುಕ್ತ ವಸ್ತುಗಳು ಬೇಕಲ್ವಾ? ಹಂಗೆ ಪ್ರಕೃತಿ ಅಂತ ಹೇಳಿದ್ಮೇಲೆ ಆ ಪ್ರಕೃತಿಲಿ ಇರೋ ಅಂತ ಕೆಲವು ಸಲಕರಣೆಗಳು ಅದೆಲ್ಲ ಇದ್ರೆ, ಈಗ ಮರ ಹೇಗ್ ಬದುಕ್ಬೇಕು? ನೀರ್ ಬೇಕು ಅಂತಂದ್ರೆ ಕೆರೆ ಬೇಕು. ಏನ್ ಎಲ್ಲದಕ್ಕೂ ಆಕಾಶದಿಂದಾನೇ ಉದುರೋದಕ್ ಸಾಧ್ಯನಾ? ನಾವು ಕೆರೆ ಕಟ್ಟೆಗಳಲ್ಲಿ ಸಂಗ್ರಹಣೆ ಮಾಡಿ ಇಟ್ಕೋಬೇಕು. ಆ ಕೆರೆ ಕಟ್ಟೆಗೆ ಇದ್ದಾಗ ಪ್ರಾಣಿಗಳು ಬಂದು, ಅಲ್ಲಿ ಪಕ್ಷಿಗಳು ಬಂದು ಅದು ಸ್ನಾನ ಇರ್ಬೋದು, ನೀರು ದಣಿಸೋದಿರ್ಬೋದು, ಅದನ್ನ ಮಾಡ್ತಾ ಇರುತ್ತೆ. ಮತ್ತೆ ಭೂಮಿಲಿ ತೇವಾಂಶತೆ ಇರುತ್ತೆ, ಅದು ಹಿಡಿದು ಇಟ್ಕೊಂಡಿರುತ್ತೆ. ಪಕ್ಕದಲ್ಲಿ ಮರಗಳಿರುವಾಗ ಬೇರು ನೀರಿನ ತೇವಾಂಶವನ್ನ ಹಿಡಿದು ಇಟ್ಕೊಂಡು, ಈಗ ಬೋರ್ ತೆಗಿತಾರಲ್ಲ, ಎಲ್ಲಿಂದ? ಅದೇನೋ ಸರ್ಕಾರದಿಂದ ಏನಾದ್ರು ಭೂಮಿ ಒಳಗೆ ನೀರ್ ಹರಿಸ್ತಾರ ಬೋರ್ ತೆಗಿಯೋದಕ್ಕೆ? ಖಂಡಿತ ಇಲ್ಲ. ಅದು ನೀರು ಭೂಮಿಲಿ ಸಿಗ್ಬೇಕು, ಇವ್ರು ಬೋರ್ ತೆಗ್ದಾಗ ನೀರ್ ಬರ್ಬೇಕು ಅಂದ್ರೆ ಕೆರೆ ಉಳಿಬೇಕು, ಮಳೆ ನೀರು ಹಿಂಗಬೇಕು. ಆ ಹಿಂಗದಕ್ಕೆ, ಮಳೆ ನೀರು ಭೂಮಿ ಒಳಗೆ ಹಿಂಗದಕ್ಕೆ ಒಂದು ವಸ್ತು ಇದೆ, ಅದೇ ಮರ. ಅದಕ್ಕೇನೆ ಇಲಾಖೆಯಿಂದನೇ ಒಂದಿದೆ, ಕೆರೆ ಸುತ್ತ ಬಫರ್ ಝೋನ್ ಅಂತ ಬರುತ್ತೆ. ಆ ಬಫರ್ ಝೋನ್ ಅಲ್ಲಿ ಗಿಡ ಮರಗಳು ಬೆಳೆಸ್ಬೇಕು. ಅವಾಗ ಆ ಮರ ಬೇರಿನಲ್ಲಿ ನೀರನ್ನ ಅಂಶನ ಹಿಡಿದಿಟ್ಕೊಂಡಿರುತ್ತೆ. ಈ ಬೇಸಿಗೆ ಕಾಲ ಬಂದಾಗ ನೀರ್ ಕಮ್ಮಿ ಆಗ್ತಾ ಮರದಲ್ಲಿರೋ ಅಂತ ಬೇರಿನ ಅಂಶ ನೀರು ಅಲ್ಲಿಗೆ ಹೋಗ್ತಾ ಇರುತ್ತೆ. ಇದು ಚೈನ್ ಲಿಂಕ್. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡ್ತಾ ಇದಾರೆ, ದುರಾಸೆಗೋಸ್ಕರ ಆ ಕೆರೆಯ ಪಕ್ಕ ಬಫರ್ ಝೋನ್ ಅಂತ ಇದೆ ಅಲ್ಲ, ಅಲ್ಲಿ ಕೂಡ ಮನೆ ಕಟ್ಟಕ್ ಹೋಗ್ತಾ ಇದಾರೆ. ಬಫರ್ ಝೋನ್ ಅನ್ನೋದಕ್ಕೆ ಒಂದು ಇದು ಏನು ಗೊತ್ತಾಗ್ಬಾರ್ದು, ಆ ರೀತಿ ಮಾಡ್ತಾ ಇದಾರೆ ಒತ್ತುವರಿ. ಒಂದ್ ಕಡೆ ಬಫರ್ ಝೋನ್ ಒತ್ತುವರಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಕೆರೆನೇ ಒತ್ತುವರಿ ಮಾಡ್ತಾ ಇದ್ದಾರೆ, ಲೇಔಟ್ಗಳು ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಆ ಭೂಮಿಲಿ ನೀರ್ ಬರ್ತಾ ಇಲ್ಲ ಅಂತೇಳಿ ಸರ್ಕಾರನೇ ಕೆಲವೊಂದೊಂದು ಬಿಲ್ಡಿಂಗ್ಗಳು ಕಟ್ಟಕ್ ಹೋಗ್ತಾ ಇದೆ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಈಗ ನಾವ್ ಜನರೇಷನ್ ಜಾಸ್ತಿ ಆಗ್ತಾ ಇದೆ, ನಮ್ಮ ಅಜ್ಜಿ ತಾತ ಯಾಕೆ ಬೇಕು? ಅವ್ರನ್ನ ಸಾಯಿಸ್ಕೊಳ್ಳೋಣ, ಅಪ್ಪ ಅಮ್ಮ ನಾವು ಮಕ್ಳು ಅನ್ನೋದಕ್ಕಾಗುತ್ತಾ? ಕೆರೆನ ಹೂಳೆತ್ಬೇಕು, ಅದಕ್ಕೂ ಆದ ಒಂದು ವೈವಿಧ್ಯತೆ ಇದೆ. ಕೆರೆ ಹೂಳೆತ್ಬೇಕು, ಜೊಂಡು ಇದನ್ ಮಾಡ್ಬೇಕು. ಆ ಜೊಂಡು ಮಾಡೋದಕ್ಕೋಸ್ಕರ ಒಂದು ಸಮಯ ಇದೆ. ಈ ವಲಸೆ ಬರುವಂತ ಪಕ್ಷಿಗಳು ಅಲ್ಲಿ ಮೊಟ್ಟೆಗಳು ಇಟ್ಟಿರುತ್ತೆ, ಬಾತ್ಕೋಳಿ ಇರುತ್ತೆ, ಇಲ್ಲ ಪಕ್ಷಿಗಳು ಇರುತ್ತೆ, ಅದೆಲ್ಲ ಇರುತ್ತೆ. ಆ ಕಾಲಕ್ರಮೇಣ ನೋಡ್ಕೊಂಡು ಅದನ್ನ ಕ್ಲೀನ್ ಮಾಡ್ಬೇಕು, ಹೂಳೆತ್ಬೇಕು. ಆತರ ಪ್ರತಿಯೊಂದು ಕೆಲಸಗಳನ್ನ ಸರ್ಕಾರ ಹಿಂದೆ ಮಾಡ್ತಾ ಬಂದಿತ್ತು. ಆನಂತರ ಕೆರೆಗಳು ಮುಚ್ಚಕ್ ಶುರು ಆದಾಗ ಅದಕ್ಕೊಂದು ಪ್ರಾಧಿಕಾರ ಅಂತ 2019 ಮಾಡಿದ್ರು. ಅದಕ್ಕೆ ಜಿಲ್ಲಾಧಿಕಾರಿ ಅಧ್ಯಕ್ಷರಾಗಿರ್ತಾರೆ, ಮತ್ತೆ ಅರಣ್ಯ ಇಲಾಖೆ ಇರುತ್ತೆ, ಇದು ಇಂಜಿನಿಯರ್ಗಳು ಇರ್ತಾರೆ, ಕಾರ್ಯಪಾಲಕ ಅಭಿಯಂತರ ಅಂತ ಪ್ರತಿಯೊಬ್ರು. ಅದ್ರಲ್ಲಿ ಒಬ್ರು ಸಾರ್ವಜನಿಕರಿಲ್ಲ. ಯಾಕೆ ಹೇಳಿ? ಸಾರ್ವಜನಿಕರ ಕೊಟ್ರೆ ಮಧ್ಯದಲ್ಲಿ ನಾವ್ ಏನಾದ್ರು ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿ ಬರೀ ಅಧಿಕಾರಿಗಳೇ ಸೇರ್ಕೊಂಡು, ಇಲ್ಲಿ ಕಾರ್ಯಪಾಲಕ ಅಭಿಯಂತರು ಕೆರೆಗಳನ್ನ ಪರಿಶೀಲನೆ ಮಾಡಿ ಕೆಲವು ಮಾಹಿತಿಗಳನ್ನ ಜಿಲ್ಲಾಧಿಕಾರಿಗಳು ಕೊಡ್ಬೇಕು. ಅಂದ್ರೆ ಮೈಸೂರಲ್ಲಿ ಕೆರೆ ಎಷ್ಟಿದೆ, ಯಾವ್ದು ವರ್ಕಿಂಗ್ ಇದೆ, ಯಾವ್ದು ವರ್ಕಿಂಗ್ ಇಲ್ಲ, ಅದೆಲ್ಲ ಮಾಹಿತಿ ಕೊಡ್ಬೇಕು. ಆ ಮಾಹಿತಿ ಕೊಟ್ಟಾಗ ಅವರು ಅದನ್ನ ಸರ್ಕಾರದಿಂದ ಒಂದು ಇದನ್ನ ಅನುದಾನ ತಗೊಂಡು ಮಾಡಿ ಅಂತ ಹೇಳಿದೆ. ನಾವು ಕೂಡ ಸುಮಾರು ಸರಿ ಒತ್ತಡ ಹಾಕಿದ್ವಿ, ಇದಕ್ಕೆ ನಮ್ಮನ್ನ ಮೆಂಬರ್ ಮಾಡ್ಕೊಳ್ಳಿ, ನಾವು ಕೂಡ ಪರಿಸರದ ಬಗ್ಗೆ ಇದ್ ಮಾಡ್ತೀವಿ ಅಂತ. ಆದ್ರೆ ಅದಕ್ಕೆ ಯಾರು ತಲೆನೇ ಕೆಡ್ಸ್ಕೊಳಲ್ಲ. ಸೊ ಈ ರೀತಿ ಮಾಡ್ತಿರೋದ್ರಿಂದ ಸುಮಾರು ಕಡೆ ಕೆರೆಗಳು ಒತ್ತುವರಿಯಾಗಿದೆ. ಮುಖ್ಯವಾಗಿನೇ ನಾವು ಹಿಂದೆ ಜಿಲ್ಲಾಧಿಕಾರಿ ಹರ್ಷ ಗುಪ್ತಾ ಇರುವಾಗ ದೂರನ್ನೆಲ್ಲ ಸಲ್ಲಿಸಿದ್ವಿ. ಅವಾಗ ಲಿಂಗಾಬುದ್ದಿ ಕೆರೆಯಲ್ಲೂ ಕೂಡ ಒಂದು 6-7 ಮನೆ ಕಟ್ಟಿದ್ರು. ಅವ್ರು ಅವಾಗ ಡೆಮಾಲಿಷ್ ಮಾಡಿಸಿದ್ರು. ಮತ್ತೆ ಇಲ್ಲಿ ಪ್ರಿಮೇ ಸ್ಟುಡಿಯೋ ಪಕ್ಕ ಅಲ್ಲೂ ಒಂದಷ್ಟು ಮಾಡಿಸಿದ್ರು. ಹಿಂಗೆ ದಿನ ಈ ತರ ಮಾಡ್ತಾ ಇದ್ರೆ ನಾವು ಉಳಿಸೋದು ಹೆಂಗೆ?
ಇತ್ತೀಚೆಗೆ ಬರೋಂತ ಅಧಿಕಾರಿಗಳು ರಾಜಕಾರಣಿಗಳ ತಾಳಕ್ಕೆ ಕುಣಿತಾ ಇದ್ದಾರೆ. ಕಾನೂನಲ್ಲಿ ಏನಿದೆ, ಪ್ರಕೃತಿಯಲ್ಲಿ ಏನಿದೆ. ಈಗ ಕೆಲವು ರಾಜಕಾರಣಿಗಳು ವಿದ್ಯಾವಂತರಿದ್ದಾರೆ, ಕೆಲವರು ಅವಿದ್ಯಾವಂತರಿದ್ದಾರೆ. ಅವ್ರಿಗೆ ತಿಳುವಳಿಕೆ ಮಾಡ್ಬೇಕು, ಹಿಂಗಲ್ಲ ಹಿಂಗೆ, ಈ ರೀತಿ ಮಾಡಿದ್ರೆ ಈ ರೀತಿ ಆಗುತ್ತೆ. ಅವರು ಅದನ್ನ ಕೇಳೋ ಪರಿಸ್ಥಿತಿಲಿ ಇರ್ಬೇಕು. ನೋಡ್ರಿ, ಹೌದು, ಮುಂದೆ ಇರ್ತಾರೆ. ಸೊ ಯಾಕೆಂದ್ರೆ ಇಂದಿನ ಮಹಾರಾಜರ ಕಾಲದಲ್ಲಿ ನಮ್ಮ ಕೃಷ್ಣರಾಜ ಅಣೆಕಟ್ಟನ್ನ ಕಟ್ಟದೆ ಹೋಗಿದ್ರೆ ನಾವು ಕುಡಿಯೋದಕ್ಕೆ ನೀರು ಎಷ್ಟು ಸಪ್ಪಿಸ್ಬೇಕಿತ್ತೋ ಗೊತ್ತಿಲ್ಲ. ಅದೇ ರೀತಿ ಪ್ರತಿಯೊಂದ್ ಕಡೆ ಜಲಾಶಯಗಳಿದೆ ನೀರ್ನ ಇದ್ ಮಾಡೋದಿಕ್ಕೆ. ಅದೆಲ್ಲ ಮಹಾರಾಜರ ಕಾಲದ ಕೊಡುಗೆನ. ಅದನ್ನ ನಾವು ನಶಿಸಿ ಹೋಗ್ತಾ ಇದ್ರೆ ನಾವ್ ಹೇಗೆ ಕಾಪಾಡೋದಕ್ ಸಾಧ್ಯ ಕೆರೆಗಳನ್ನ? ನಾನು ತಿಳಿದ ಪ್ರಕಾರ ಕೆಲವೊಂದು ನಾವು ಮಾಹಿತಿ ಹಾಕೊಂಡು ತಗೋತೀವಿ. ಯಾಕೆ ಅಂತ ಹೇಳಿದ್ರೆ ಹಂಗಿದೆ ಹಿಂಗಿದೆ ಅಂತ ಹೇಳ್ತಾರಲ್ಲ. ನೋಡಿ, ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಒಟ್ಟು 2900 ಚಿಲ್ಲರೆ ಕೆರೆಗಳಿದೆ ಅಂತೆ. ಮೈಸೂರು ಜಿಲ್ಲೆ ಅಂದ್ರೆ ತಾಲೂಕು, HD ಕೋಟೆ ಇರ್ಬೋದು, ಪಿರಿಯಾಪಟ್ಟಣ ಇರ್ಬೋದು, KR ನಗರ ಇರ್ಬೋದು, ಸರಗೂರ್ ಇರ್ಬೋದು, ಈ ತರ ಎಲ್ಲಾ ಕಡೆ ಸೇರಿ 2900 ಕೆರೆಗಳಿದೆ. ನಿರ್ವಹಣೆ ಎಷ್ಟ್ ಮಾಡ್ತಾ ಇದೆ? 1000 ಚಿಲ್ಲರೆ ಅಂತಾರೆ. ಆಮೇಲೆ ಅಂದ್ರೆ ಅದರಲ್ಲಿ ತುಂಬಾ ಚೆನ್ನಾಗಿರೋಂಥದ್ದು 594 ಅಂತ ಹೇಳ್ತಾರೆ. ಅದನ್ನಾದ್ರೂ ತೋರ್ಸಿ ಬಂದು. ಯಾವ್ದು ಇಲ್ಲ. ನಮ್ಗೆ ಅರಣ್ಯ ಇಲಾಖೆಯಲ್ಲಿ 5 ಕೆರೆಗಳನ್ನ ನೋಡ್ಕೋತಾ ಇದೆ. ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು ಮೃಗಾಲಯ ಬರುತ್ತೆ. ಮೃಗಾಲಯದವರು ಕಾರಂಜಿ ಕೆರೆ, ತಿಪ್ಪಯ್ಯನ ಕೆರೆ, ಈ ತಾವರೆ ಕೆರೆ ಅನ್ನೋದನ್ನ ನೋಡ್ಕೋತಾ ಇದೆ. ಅರಣ್ಯ ಇಲಾಖೆನೆ ಈ ನಮ್ಮ ಲಿಂಗಬುದ್ಧಿ ಕೆರೆ ಮತ್ತೆ ಇನ್ನೊಂದು ಮಳಲ್ವಾಡಿ ಕೆರೆ. ಇಷ್ಟನ್ನ ಅವರು, ಯಾಕೆಂದ್ರೆ ಪ್ರಕೃತಿಯಿಂದ ಅರಣ್ಯ ಇಲಾಖೆ, ಸೊ ಹಂಗಾಗಿ ಇವರು ಬಿಡದೆ ಇದನ್ನ ಪಾಲಿಸ್ತಾ ಇದ್ದಾರೆ. ಇನ್ನ ಮೂಡ ಪ್ರಾಧಿಕಾರದಿಂದ, ಮಹಾನಗರ ಪಾಲಿಕೆಯಿಂದ ಎಷ್ಟು ಕೆರೆಗಳನ್ನ ಮೇಂಟೈನ್ ಮಾಡಿದೆ? ಅದಕ್ಕೆ ಮಾಹಿತಿ ಕೊಡಿ ಅಂತ ಕೇಳಿದ್ರೆ ಬರೀ ಬೇಡವಾದ ಉತ್ತರ ಕೊಡ್ತಾರೆ. ಈಗ JK ಗ್ರೌಂಡ್, ಜೀವರಾಯನ ಕಟ್ಟೆ ಅಂತ. ಅದು ಕಟ್ಟೆ ಅಂದ್ರೆ ಏನು? ಕೆರೆ ಕಟ್ಟೆ ಅಲ್ವಾ? ಆ ಜೀವರಾಯನ ಕಟ್ಟೆ ಜೀವರಾಯನ ಕಟ್ಟೆ ಅಂತ ಅದ್ರ ಹೆಸರು. ರೈಲ್ವೆ ಸ್ಟೇಷನ್ ಎದುರುಗಡೆ ಬರುತ್ತಲ್ಲ, ಅಲ್ಲಿ ನೋಡಿದ್ರೆ ಒಂದ್ ಕಡೆ ಪೆಟ್ರೋಲ್ ಬಂಕ್ ಇದೆ, ಈ ಕಡೆ ಡಾಕ್ಟರ್ಸ್ ಅಲ್ಯೂಮಿನಿಯಂ ಏನೋ ಇದು ಅಂತ ಹೇಳಿ ಬಿಲ್ಡಿಂಗ್ ಇದೆ. ಎಲ್ಲಿ ಸ್ವಾಮಿ ಅದು? ನಾವು ನೋಡ್ದಾಗಿಂದನೂ ಅದಿಲ್ವೇ ಇಲ್ಲ. ಆ ದಿಕ್ಕಿಂದ ಈ ದಿಕ್ಕಿಗೆ ಎಕ್ಸಿಬಿಷನ್ ವಸ್ತು ಪ್ರಾಧಿಕಾರ ಇದೆಲ್ಲ, ಅಲ್ಲಿ ಬಂದ್ರೆ ಅಲ್ಲಿ ಏನದು? ಅದು ಕೂಡ ಅದೇನೆ. ಇತ್ತೀಚಿನ ದಿನಗಳಲ್ಲಿ ಕೆಲವ್ರು ಹಿಂಗೆ ಮಾಹಿತಿಗಳು ಗೊತ್ತಿರೋರು, ಕೆಲವ್ರು ಹೋರಾಟಗಾರರು ಇದೆಲ್ಲ ಈ ತರ ಆಗ್ತಾ ಇದೆ, ನಶಿಸಿ ಹೋಗ್ತಾ ಇದೆ, ಇದನ್ನ ಉಳಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಈ ಪರಿಸ್ಥಿತಿ ಇದೆ. ಅದು ಒತ್ತುವರಿ ರಾಜಕಾಲುವೆ. ಅದು ಏನಂದ್ರೆ ರಾಜಕಾಲುವೆ ನಮ್ಮ KRS ಇಂದ ಬಂದಾಗ ಪಾಲಳ್ಳಿ ಪಂಪ್ ಹೌಸ್ ಅಂತೀವಲ್ಲ, ಅಲ್ಲಿಂದ ಬಂದು ನಮ್ಮ ಕಾರಂಜಿ ಕೆರೆಗೆ ಲಿಂಕ್ ಇದೆ. ಅದು ಬರ್ತಾ ಭೋಗಾದಿ ಜಂಕ್ಷನ್ ಹತ್ರ ಹರ್ಷಾಬಾರ್ ಅಂತ ಹೇಳ್ತೀವಿ, ಅಲ್ಲಿ ಮೂಡಾದವ್ರೆ ಮನೆ ಕಟ್ಟಿದ್ದಾರೆ. ಹೆಂಗೆ ಅಲರ್ಟ್ ಮಾಡಿದ್ದಾರೆ? ಪ್ಲಾನ್ ಇಲ್ವಾ ಅವ್ರ ಹತ್ರ? CDP ಪಟ್ಟಿ ಅಂತ ಈಗ ಮಾಡ್ಕೊಂಡಿದ್ದಾರೆ. ಹಿಂದೆ ದೊಡ್ಡ ನೀಲಿ ನಕ್ಷೆ ಅಂತ ಮಾಡಿ ಇಟ್ಕೊಂಡಿದ್ರಲ್ಲ, ಅದ್ರಲ್ಲಿ ಏನು ಇಲ್ವಾ? ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದಾರೆ? ಅದು ಕಂಟಿನ್ಯೂಷನ್ ಆಗ್ತಾ ಕುವೆಂಪು ನಗರ್ ಡಬಲ್ ರೋಡ್ ಲಿಂಕ್ ಆಗುತ್ತೆ. ಅಲ್ಲಿಂದ ಮುಂದೆ ಬಂದ್ರೆ ಅಲ್ಲೊಂದಷ್ಟು ಜಾಗ ಇದೆ. ಅದನ್ನ ಲಾಲ್ಬಾಗ್ ಅಂತಾನೆ ನಮ್ಮ ಮೂಡಾದ ಪ್ಲಾನ್ ಅಲ್ಲಿ ಇದೆ. ಯಾವ್ದು ಗೊತ್ತಾ? ಗೌರ್ಮೆಂಟ್ ಪ್ರೆಸ್ ಇದೆ ನೋಡಿ. ಆ ಗೌರ್ಮೆಂಟ್ ಪ್ರೆಸ್ ಇಂದ ಅಪ್ ಟು ಮೇಲ್ಗಡೆ ಸಿಗ್ನಲ್ ಲೈಟ್ ಬರುತ್ತೆ ನೋಡಿ, ಕುವೆಂಪು ನಗರ್ ಡಬಲ್ ರೋಡ್, ಅಲ್ಲಿವರೆಗೂ ಲಾಲ್ಬಾಗ್ ಅಂತ ಮೂಡ ನಕ್ಷೆಲೆ ಇದೆ. ಅದು ಏನಕ್ಕೆ ಅದು ಲಾಲ್ಬಾಗ್ ಅಂತ ಹಿಂದೆ ಘೋಷಿಸಿದ್ದಾರೆ ಅಂತ ಹೇಳಿದ್ರೆ, ಪಕ್ಕದಲ್ಲಿ ಕುಕ್ರಳ್ಳಿ ಕೆರೆ ಇದೆಯಲ್ಲ, ಕುಕ್ರಳ್ಳಿ ಕೆರೆ ನೀರು ತುಂಬಿದಾಗ, ಅದು ಒಳ ಹರಿವು ಅಂತೆಲ್ಲ ಹೇಳ್ತೀವಲ್ಲ, ನೀರು ತುಂಬಿದಾಗ ಅದು ಹರಿದಿ ಅಲ್ಲಿ ಬಂದು ನಿಲ್ತಿತ್ತಂತೆ. ಅವಾಗ ಅಲ್ಲಿ ರೋಡೇ ಇರ್ಲಿಲ್ಲ ಮೊದ್ಲು. ಆ ಚಂದ್ರವನ ನರ್ಸರಿ ಎಲ್ಲ ಇದೆ ನೋಡಿ, ಗೌರ್ಮೆಂಟ್ ಪ್ರೆಸ್, ಅಲ್ಲಿ ರೋಡೇ ಇರ್ಲಿಲ್ಲ ಅಂತೆ. ಈ ಕುಕ್ರಳ್ಳಿ ಕೆರೆ ನೀರ್ ತುಂಬಿದಾಗ ಅದು ಒಳ ಹರಿವು ಬಂದು ಅಲ್ಲಿ ಸ್ಟೋರೇಜ್ ಆಗ್ತಿತ್ತು. ಈಗ ಡೋಬಿ ಘಾಟ್ ಎಲ್ಲ ಇದೆಯಲ್ಲ, ಅಲ್ಲಿ ಸ್ಟೋರೇಜ್ ಆಗ್ತಿತ್ತು. ಏನಾಗಿದೆ ಅಲ್ಲಿ? ಪೂರ್ತಿ ಒತ್ತುವರಿ, ಆ ಏರಿಯಾ ಫುಲ್ ಒತ್ತುವರಿ ಆಗಿದೆ. ನಾವ್ ಇದನ್ನ ಕೆಲವು ಭೂ ಇಲಾಖೆ ಅಧಿಕಾರಿಗಳನ್ನ ಕರ್ಕೊಂಡು ಪ್ರೈವೇಟ್ ಆಗಿ ಸರ್ವೆ ಮಾಡಿಸಿ ಅದನ್ನೆಲ್ಲ ನೋಡಿದಾಗ ಅಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ, ಲೇಔಟ್ ತರ ಮಾಡಿದ್ದಾರೆ,
ಸುಮಾರು ಮನೆಗಳು, ಲಾಯರ್ಗಳು ಇದಾರೆ, ಕೆಲವು ಒಳ್ಳೊಳ್ಳೆ ಡಾಕ್ಟರ್ಗಳು ಇದಾರೆ ಸರ್ ಅಲ್ಲಿ. ಏನ್ ವಿಪರ್ಯಾಸ, ದಾಖಲೆಗಳು ನೋಡಲ್ವಾ, ಇಲ್ಲ ದುಡ್ಡು ಕೊಟ್ಟು ಮಾಡ್ತಾ ಇದಾರ, ಒಂದು ಅರ್ಥ ಆಗ್ತಾ ಇಲ್ಲ ನಮ್ಗೆ. ಅಂದ್ರೆ ದೂರದೃಷ್ಟಿತ್ವ ಯೋಚನೆ ಯಾರ ಕಣ್ ಮುಂದೆನೂ ಇಲ್ಲ. ಇಲ್ಲ ನಾಳೆ ನಾನು ನೋಡೋಣ, ಇಷ್ಟು ಓದ್ಬೇಕು, ನೀನ್ ಇಷ್ಟು ಇಂಥದ್ದೇ ನಡೀತಾ ಇರೋದು. ನಾಳೆ ನೋಡ್ಕೊಳ್ಳೋಣ ಬಂದಾಗ ಅನ್ನೋ ಒಂದು ದುಸ್ಥಿತಿ ಅವ್ರಗಳ್ದು. ಯಾಕೆಂದ್ರೆ ದುಡ್ಡಿರುತ್ತೆ, ಯಾರು ಬಂದು ದುಡ್ಡು ಚೆಲ್ತಾರೆ. ಬೇರೆ ಯಾರೋ ಬಡವ್ರ ಬಗ್ರು ಹೋಗಲ್ ಕಟ್ಕೊಳಕ್ ಸಾಧ್ಯನಾ? ಅವ್ನ್ ಯಾರೋ ಬಡವ ಅಲ್ಲೊಬ್ಬ ಟೀ ಶಾಪ್ ಮಾಡ್ಕೊಂಡಿರ್ತಾನೆ, ನಾಳೆ ಬೆಳಗ್ಗೆನೆ ಇಂಜಿನಿಯರ್ ಇರ್ಬೋದು, ಪೊಲೀಸ್ ಇರ್ಬೋದು, ಎಲ್ಲ ಬಂದು ನಿಂತ್ಕೊಂಡು ಎತ್ತಂಗಡಿ ಮಾಡ್ತಾರೆ. ನಾವ್ ಈ ಮೈಸೂರೇ ಅಲ್ಲ, ಬೆಂಗಳೂರಲ್ಲೂ ಕೂಡ ಸಾರಕ್ಕಿ ಕೆರೆ ಇದೆ ಅಲ್ಲ, ಅದನ್ನು ಹೋರಾಟಕ್ಕೂ ಕೂಡ ಇಲ್ಲಿನ ಹೋರಾಟಗಾರರು ಅವ್ರ ಜೊತೆ ಕೈ ಜೋಡಿಸಿ, ನಮ್ಮ ಪ್ರೊಫೆಸರ್ ನಂಜರಾಜ್ ಅರಸ್ ಇದಾರಲ್ಲ ಅವ್ರ ಜೊತೆಲಿ ನಾವು ಹೋಗಿ ಕೂಡ ಹೋರಾಟ ಮಾಡಿ ಎಷ್ಟೋ ಸಾವಿರ ಲಕ್ಷ ಸಹಿನ ಮಾಡಿ, ಅವಾಗ ನಾವು ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಆಗಿದ್ರು. ಆಗ ನಾವು ಕೆಲವು ಹೋರಾಟಗಾರರು, ಸ್ವತಂತ್ರ ಹೋರಾಟಗಾರರು ಮೈದಾನದಲ್ಲಿ ಆ ದಾಖಲೆ ಎಲ್ಲ ಕೊಟ್ಟು ಹೋರಾಟ ಮಾಡಿದಕ್ಕೆ ಅದೆಷ್ಟೋ ಸ್ವಲ್ಪ ಉಳಿತು. ಹಂಗೂನು ಬಿಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಾರೋ ಒಬ್ಬ ಫಿಲಂ ಆಕ್ಟ್ರು ಇಲ್ಲ ಅಲ್ಲಾರೋ ಒಬ್ಬ ರಾಜಕಾರಣಿ ಬಂತಿದಂಗೆ ಅಲ್ಲಿ ನಿಂತೋಗ್ಬಿಡುತ್ತೆ. ಕಾನೂನು ಎಲ್ಲರಿಗೂ ಒಂದೇನೆ ಅಲ್ವಾ? ನೀವು ನಮ್ಗೆ ಬೇರೆ ಏನಾದ್ರು ಕೊಡಬೇಕಾದ್ರೆ ಕಾನೂನು ಹೇಳ್ತೀರಾ, ಈ ತರ ಅನಧಿಕೃತ ಕಟ್ಟಡ ಹೊಡಿಬೇಕಾದ್ರೆ ಬಡವನ್ಗೆ ಬೇರೆ, ಮಧ್ಯಮ ವರ್ಗದವನ್ಗೆ ಬೇರೆ, ಶ್ರೀಮಂತನಿಗೆ ಬೇರೆ ಯಾಕೆ ಕಾಣ್ತೀರಾ ಸ್ವಾಮಿ? ಸರ್ವರಿಗೂ ಸಮಬಾಳು ಸಮಪಾಲು ಎಲ್ಲೂ ಆಯ್ತು? ಎಲ್ಲ ಬರೀ ಕಾನೂನಿನ ಅಡಿಗೆ ಹೋಗ್ತಾ ಇದೆ ಹೊರತು ಕಾನೂನಿನ ಮೇಲೆ. ಎಲ್ಲ ಕಡೆ ಅಷ್ಟೇನೆ, ಎಲ್ಲ ಕಡೆ ಅಷ್ಟೇನೆ ಮಾಡ್ತಾ ಇದ್ದಾರೆ. ಈ ಒಂದು ಟೀಮ್ ಮಾಡಿದಾರಲ್ಲ ಈ ಕೆರೆ ಪ್ರಾಧಿಕಾರಕ್ಕೆ, ಅದರಲ್ಲಿ ಜಿಲ್ಲಾಧಿಕಾರಿಗಳು ಓಕೆ ಅಧ್ಯಕ್ಷರಾಗ್ತಾರೆ. ಇವರು ಚೀಫ್ ಇಂಜಿನಿಯರ್ ಬಂದು ಉಪಾಧ್ಯಕ್ಷರಂತೆ. ಪೊಲೀಸ್ ಇಲಾಖೆ ಏನಕ್ಕೆ? ಪೊಲೀಸ್ ಇಲಾಖೆ ಏನಕ್ಕೆ ಕೆರೆ ಒತ್ತುವರಿ ಮಾಡಿದ್ರೆ ಅದನ್ನ ತೆರವುಗೊಳಿಸಿ ಅವರು ಸದಸ್ಯರಂತೆ. ಇನ್ನ ಸುಮಾರು ಒಂದು ಜಾಯಿಂಟ್ ಡೈರೆಕ್ಟ್ರು ಮತ್ತೆ ಇಂಜಿನಿಯರ್ ಅವರು ಇವರು ಆ ಇದ್ರಲ್ಲೇನೆ ಅರಣ್ಯ ಇಲಾಖೆ ಕೂಡ ಒಬ್ಬ ಮೆಂಬರ್ನ ಅಂತ ತೋರಿಸ್ತಾರೆ. ಇದೆಷ್ಟು ಮಟ್ಟಿಗಿದೆ ಲೆಕ್ಕ ಹಾಕಿ? ಇದು ತಪ್ಪಲ್ವಾ? ಅದು ಅರಣ್ಯ ಇಲಾಖೆ, ಈಗ ಜಿಲ್ಲಾಧಿಕಾರಿ ನೆಕ್ಸ್ಟ್ ಅರಣ್ಯ ಇಲಾಖೆ ಬರ್ಬೇಕು. ಯಾಕೆಂದ್ರೆ ಪರಿಸರದ ಬಗ್ಗೆ ಇರ್ಬೋದು, ಅವರು ಅದ್ರ ಬಗ್ಗೆನೇ ಒಂದು ಓದಿ ಮಾಡಿ ಬಂದಿರೋದ್ರಿಂದ ಹಾಕೋಬೇಕು. ಇಟ್ಕೊಳ್ಳಿ, ಪೊಲೀಸರು ಬೇಕು ನಮ್ಗೆ, ಬೇಡ ಅಂತ ಹೇಳ್ತಿಲ್ಲ. ಅವರು ಒಬ್ಬ ಮೆಂಬರ್ ತರ ತೋರ್ಸೋದ್ ಬಿಟ್ಬಿಟ್ಟು ಸ್ಟಾರ್ಟಿಂಗ್ ಮೆಂಬರ್ ಅವ್ರನ್ನೇ ತೋರ್ಸ್ಕೊಂಡು, ಯಾಕೆಂದ್ರೆ ಅವ್ರು ಹೇಗೆ ಪಟ್ಟಿ ತೋರಿಸ್ತಾರೆ. ನಮ್ಮ ಹತ್ರ ಇದೆ ದಾಖಲೆ ನೋಡಿ, ಇಲ್ಲಿ ಇದೆ ನೋಡಿ ದಾಖಲೆಯಲ್ಲಿ. ಜಿಲ್ಲಾಧಿಕಾರಿ ಅಧ್ಯಕ್ಷರಂತೆ, ಉಪಾಧ್ಯಕ್ಷರು ಇವರಂತೆ. ನೋಡಿ ಈ ತರ ಇದೆ ಅಲ್ವಾ? ಹಿಂಗೆ ಅವರು ಮೆಂಬರ್ ಅಂತೆ, ಮಹಾನಗರ ಪಾಲಿಕೆ ಅವರು ಆಯುಕ್ತರು ಕೂಡ ಮೆಂಬರ್ ಅಂತೆ. ನೋಡ್ಕೊಂಡು ಅವ್ರವ್ರ ಬಳಗದವ್ರನ್ನೇ ಅಧ್ಯಕ್ಷರು ಮಾಡ್ಕೊಂಡು ಹೆಂಗೆ ಮಾಡ್ತಿದ್ದಾರೆ. ಯಾರು ಸಾಹಿತಿಗಳಿಲ್ಲ, ಯಾರು ಇಲ್ಲ, ಸಾರ್ವಜನಿಕ ವಲಯದಲ್ಲೂ ಯಾರು ಇಲ್ಲ, ಸಂಘ ಸಂಸ್ಥೆಯವರು ಇಲ್ಲ, ಯಾರು ಇಲ್ಲ, ಯಾರನ್ನು ತೋರಿಸಿಲ್ಲ. ಈ ಮಟ್ಟಿಗಿದೆ. ಮತ್ತೆ ಈ ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ 9 ಕೆರೆ ಇದೆಯಂತೆ. ಅದ್ರಲ್ಲಿ 4 ಕೆರೆನ ಅವ್ರು ನೋಡ್ಕೊತಾ ಇದಾರಂತೆ. ಆ ರೀತಿ ಕೊಡ್ತಾರೆ ಮಾಹಿತಿ. ಹಾಕಲ್ಲಿ ನಾವು ಕೆಲವು ದಾಖಲೆಗಳನ್ನ ಪಡೆದಾಗ ಆ ರೀತಿ ಮಾಹಿತಿ ಕೊಡ್ತಾರೆ ಅವರು. ಆ 4 ಕೆರೆ ಯಾವ್ದು ಅಂತ ಹೇಳಿದ್ರೆ ಬೋಗಾದಿ ಕೆರೆ ಅಂತ ಹೇಳ್ತಾರೆ. ಅದು ಒತ್ತುವರಿ ಆಗಿಲ್ಲ ಅಂತಾರೆ. ಬೋಗಾದಿಯಲ್ಲಿ ಇರೋಂತ ಮಾದಗಳ್ಳಿ ಕೆರೆ ಅಂತ ಒಂದು ಫೇಮಸ್ ಕೆರೆ. ಅದು ನೀರು ಉಕ್ಕಿ ಬರೋ ಅಂತ ಜಾಗ ಇದೆ ಅಲ್ಲಿ ಒಂದ್ ಕಡೆ. ನಮ್ಮ ಇವರೊಬ್ರು ಹೇಳ್ತಾರೆ, ಧರ್ಮೇಂದ್ರ ಅವರು ಮೈಸೂರು ಇತಿಹಾಸಕ್ಕಾಗಿ ಎಲ್ಲ ಹೇಳ್ತಾ ಇದ್ರಲ್ಲ, ಆವಾಗ ವಿಚಾರದಲ್ಲಿ ಒಂದ್ಸರಿ ಅವಾಗ ಇದೆಲ್ಲ ತೋರಿಸ್ತಾರೆ. ನಾವು ಕೂಡ ಈಗ ಒಂದು 3 ವರ್ಷದ ಹಿಂದೆ ಪಾಪ ಒಂದು ಯಾವ್ದೋ ಕ್ರೆಡಿಟ್ ಸಂಸ್ಥೆ ಅನ್ನೋರು ಅವರೇ ಸ್ವತಃ ಬಂದು ಹೂಳೆತ್ತೋ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಆ ಮಾದಗಳ್ಳಿ ಕೆರೆಗೆ. ಅಲ್ಲಿ ಹೋಗಿ ಹೂಳೆತ್ಸಿ ಎಲ್ಲ ಮಾಡ್ತಾ ಇದ್ರೆ ಸುಮಾರು 100 ಎಕರೆ ಇದೆ. ಒಂದು 36 ಎಷ್ಟೋ ಇದೆ, ಅದು ಸರಿಯಾಗಿ ಮರ್ತೋಗಿದೆ. 7 ಎಕರೆ ಒತ್ತುವರಿ ಆಗಿದೆ ಅಲ್ಲಿ. ಆ 7 ಎಕರೆ ಒತ್ತುವರಿ ಆಗಿದ್ದನ್ನ ಬಿಡ್ಸಕ್ ಆಗ್ತಿಲ್ಲ ಸರ್ಕಾರದ ಕೈಲಿ ಲೆಕ್ಕ ಹಾಕಿ. ಅದಕ್ಕೆ ನಾವು ಜಿಲ್ಲಾಧಿಕಾರಿಗೆ ಪತ್ರ ಮಾಡಿದ್ವಿ. ನೋಡಿ, ನಮ್ಗೆ ಜಿಲ್ಲಾ ಪಂಚಾಯತ್ ಇಂದ ಇರ್ಬೋದು, ಗ್ರಾಮ ಪಂಚಾಯತ್ ಇಂದ ಇರ್ಬೋದು, ಪೊಲೀಸ್ ಇಲಾಖೆಯಿಂದ ನೀವೆಲ್ಲ ಬಂದು ನಿಂತು ಅದನ್ನ ನಮ್ಗೆ ಬಿಡಿಸ್ಕೊಡಿ. ಅಲ್ಲಿ ಏನು ಕಟ್ಟಿಲ್ಲ, ಯಾರೋ ಪಕ್ಕದಲ್ಲಿ ಅವಂದು 5 ಎಕರೆನೋ 10 ಎಕರೆನೋ ಜಮೀನಿದೆ, ಅವಂದು ಅದ್ರಲ್ಲೇ ಮಾಡ್ಬೋದು, ಪಕ್ಕದಲ್ಲಿ ಇದು ಇರ್ಲಿ ಅಂತ ಬಳಸ್ಕೊತಾ ಇದ್ದಾನೆ. ಸೊ ಹಂಗಾಗಿ ಅವ್ನು ಮಾಡ್ಲಿ, ಅವಂದು ನಮಗ್ ಬೇಡ, ಸರ್ಕಾರದ ಅವನಿಗೆ ಬೇಡ. 7 ಎಕರೆ ಅದನ್ನ ಬಿಡಿಸ್ಕೊಂಡು ಅರ್ಧಂಬರ್ಧ ನಿಲ್ಸ್ಬಿಟ್ರು ಸರ್ ಅದು ಕೆಲಸ ಮಾಡೋದನ್ನ. ಹೆಂಗಿದೆ ನೋಡಿ, ಸರ್ಕಾರನೂ ಮಾಡಲ್ಲ,
ಯಾವ್ದೋ ಒಂದ್ ಸಂಘ ಸಂಸ್ಥೆಯವ್ರು ಬಂದ್ ಮಾಡ್ತಾ ಇದ್ರೆ ಅದಕ್ಕೂ ಮಾಡೋದಕ್ ಬಿಡಲ್ಲ. ಈ ರೀತಿಯಾಗಿ ಈ ಕೆಲವು ಒಂದು ಆಮೇಲೆ ಆ ಕೆರೆ ಪಕ್ಕ ಫೆನ್ಸಿಂಗ್ ಹಾಕ್ಬೇಕು ಅಳತೆ ಮಾಡಿ. ನಮ್ಮ ಈ ಆಂದೋಲನ ಪತ್ರಿಕೆಯವರು ಒಂದ್ಸರಿ ಈ ಕೆರೆಗಳ ಬಗ್ಗೆ ಆಂದೋಲನ ಅಂತ ಮಾಡಿದಾಗ ಆಗ ಮೂಡಾದವ್ರಿಗೆ ನಾವು ಹಿಡ್ಕೊಂಡು ದೇವನೂರ್ ಕೆರೆ ಅಂತೇಳಿ ಇದೆ NR ಮೂಲದಲ್ಲಿ, ಅದು ತುಂಬಾನೇ ಒತ್ತುವರಿ ಆಗ್ಬಿಟ್ಟಿತ್ತು ಅದು. ಅವಾಗ ಕೆಲವೊಂದೊಂದಂದ್ರೆ ಅಲ್ಲಿ ನೋಟಿಸ್ ಕೊಡ್ಬೇಕು ಅಂದ್ರು. ಸರ್ಕಾರದ ಆದೇಶ ಇದೆ, ಸರ್ಕಾರ ಜಾಗನ ಕಾನೂನು ಬಾಹಿರವಾಗಿ ಒತ್ತುವರಿ ಮಾಡಿದ್ರೆ ಸರ್ಕಾರ ಯಾವುದೇ ನೋಟಿಸ್ ಕೊಡೋ ಅಂತಿಲ್ಲ, ಡೈರೆಕ್ಟ್ ಆಗಿ ಬಂದು ಅದನ್ನ ಡಮಾಲಿಷ್ ಮಾಡ್ಬೋದು. ಆದ್ರೆ ಮಾನವೀಯತೆ ದೃಷ್ಟಿಯಿಂದ ಈಗ ಕೊಡ್ತಾ ಇದಾರೆ. ಕೊಟ್ರೆ ಅವರು 1 ದಿನ 2 ದಿನ ಕೊಟ್ಟು ಅದನ್ನ ಡಮಾಲಿಷ್ ಮಾಡ್ಬೇಕು. ಏನ್ ಮಾಡ್ತಾರೆ, ಅವನು ಕೋರ್ಟಿಗೆ ಮೆಟ್ಲು ಏರೋವರೆಗೂ ಬಿಟ್ಕೊಡ್ತಾರೆ ಅಧಿಕಾರಿಗಳು. ಆಮೇಲೆ ತೋರಿಸ್ತಾರೆ, ನೋಡಿ ಅವನು ಕೋರ್ಟಿಗೆ ಹೋಗಿದ್ದಾನೆ, ನಾವು ನ್ಯಾಯಾಲಯದ ಆದೇಶನ ಉಲ್ಲಂಘನೆ ಮಾಡಂಗಿಲ್ಲ. ಜಡ್ಜ್ ನೋಡಲ್ಲ, ಏನೋ ಲಾಯರ್ ಹೇಳ್ತಾನೆ ಒಂದು ಸ್ಟೇ ಕೊಡಿ ಅಂತ ತಂದ್ಬಿಡ್ತಾರೆ. ಏನಕ್ಕೆ ಸ್ಟೇ? ಸರ್ಕಾರಿ ಜಾಗ ಒತ್ತುವರಿ ಮಾಡಿದಾನೆ ಸ್ವಾಮಿ, ಅವನ್ಗೆ ಸರ್ಕಾರ ಖಾಲಿ ಮಾಡಿ ಒಂದಿದೆ, ಅದಕ್ಕೆ ಸ್ಟೇ ಕೊಡಿ ಅಂದ್ರೆ ಅವ್ರು ಜಡ್ಜ್ ಕೊಡಲ್ಲ. ಲಾಯರ್ಗಳು ಸರಿಯಾಗಿ ಮಾಹಿತಿ ಕೊಡಲ್ಲ. ಇವ್ರ ಮನೆ ಡಮಾಲಿಷ್ಗೆ ಸರ್ಕಾರ ನಿಗದಿ ಪಡಿಸ್ದೆ ಟೈಮ್ ಕೊಡದೆ ಬಂದಿದೆ ಅಂತ ಏನೋ ಹೇಳ್ಕೊತಾರೆ ಅನ್ಸುತ್ತೆ. ಸೊ ಹಂಗಾಗಿ ಸ್ಟೇ ಕೊಟ್ಬಿಡುತ್ತೆ. ಆದ್ರೆ ಸರಿಯಾದ ಮಾಹಿತಿಗಳನ್ನ ಕೊಡದೇ ಇರೋದ್ರಿಂದ, ಮತ್ತೆ ನಮ್ಮ ಸಾರ್ವಜನಿಕರುಗಳಿಗೂ ಅಷ್ಟೇನೆ ಮಾಹಿತಿ ಇದೆ, ಕೆಲವ್ರಿಗೆ ಮಾಹಿತಿ ಇರಲ್ಲ. ಮಾಹಿತಿ ಇಲ್ಲದೆ ಹೋದ್ರೆ ನಮ್ಮಂತವ್ರನ್ನ ಕೇಳಿ, ನೋಡಿ ನಾವಿಲ್ಲಿ ಪೂರಕವಾಗಿ ದಾಖಲೆಗಳನ್ನ ಕೊಡ್ತೀವಿ, ದಾಖಲೆಗಳಿದೆ, ಎಷ್ಟು ಕೆರೆ ಇದೆ ಹೇಳಿದ್ನಲ್ಲ. ಅಮ್ಮಮ್ಮ ಅಂದ್ರೆ 3,000, ಮೈಸೂರು ಜಿಲ್ಲೆಯಲ್ಲಿ 3,000 ಕೆರೆ, 3,000 ಕೆರೆಯಲ್ಲಿ 1,500 ನೋಡ್ಕೊತಿದ್ರ? ಇಲ್ಲ, 750 ಕೆರೆ, 534 ನಾನ್ ಹೇಳ್ದಂಗ್ 34 ಕೆರೆ ನೋಡ್ಕೊತಿರ್ಬೇಕು ಸ್ವಾಮಿ, ಅಷ್ಟೇನೆ. ಬರ್ಕೊಡ್ತೀನಿ ಅದನ್ನ. ಎಷ್ಟ್ ಹೇಳಿದ್ರು ಬರೀ ಮೀಟಿಂಗ್. ಹೌದು, ಅನಾಥವಾಗಿ ಬಿದ್ದಿದೆ ವರ್ಷಾನ್ಗಟ್ಲೆ. ಈ ರೀತಿ ಕೆರೆಗಳದ್ದು ಪೈಕಿ ಹೋಯ್ತು ಅಂದ್ರೆ ಮೈಸೂರಲ್ಲಿ. ಯಾಕೆಂದ್ರೆ ನಾವು ನೋಡಿ, ನಮ್ಮ ಹಿಂದಿನ ತಲೆಮಾರಿಂದ ನಾವು ಬದುಕೊಂಡು ಬಂದು ಈಗ ನಾವು 50+ ಆಗಿದ್ದೀವಿ. ಇನ್ನ ಮುಂದೆ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಇನ್ನ ತಲೆಮಾರು, ಯಾಕಂದ್ರೆ ಇದಿಲ್ಲೇ ಮುಗ್ದೋಗ್ಬಿಡುತ್ತಾ. ಈಗ ನಾವು ಮಾಧ್ಯಮದಲ್ಲಿ ನೋಡಿರ್ಬೋದು, ಪ್ರವಾಹ ಆಗಿ ಕೊಚ್ಕೊಂಡು ಹೋಯ್ತು, ಇನ್ನೊಂದಾಯ್ತು. ಅಲ್ಲಿ ಮತ್ತೆ ಅಲ್ಲಿರೋ ಜನ ಜೀವನ ಶುರು ಮಾಡ್ಲೇಬೇಕು, ಯಾಕೆಂದ್ರೆ ಅವ್ರೆಲ್ಲೂ ಬರೋದಿಕ್ಕಾಗಲ್ಲ. ಸೊ ಹಿಂಗಿರುವಾಗ ನಮ್ಮ ಮೈಸೂರ್ಗು ಮುಂದೆ ಒಂದು ಆ ಪರಿಸ್ಥಿತಿ ಬರಬಾರ್ದು, ಒಂದು ಒಳ್ಳೇದಾಗ್ಬೇಕು ಅಂದ್ರೆ ನಾವು ನಮ್ಮ ಸುತ್ತಮುತ್ತಲ ಇರೋ ಕೆರೆ ಉಳಿಸ್ಕೋಬೇಕು, ಕಾಡನ್ನ ಉಳಿಸ್ಕೋಬೇಕು, ಪ್ರಕೃತಿನ ನಾವು ಉಳಿಸ್ಕೊಳ್ದೆ. ಈಗ ಪ್ರಕೃತಿ ಒಳಗೆ ನಾವಿದೀವಿ, ನಮ್ಮಲ್ಲಿ ಪ್ರಕೃತಿ ಇರೋದಲ್ಲ. ಮನುಷ್ಯ ಏನ್ ಮಾಡ್ತಾನೆ, ನನ್ನಲ್ಲಿ ಪ್ರಕೃತಿ ಇದೆ ಅನ್ನಂಗೆ ಆಡಂಬರ ತೋರಿಸ್ತಾ ಇದ್ದಾನೆ. ಆ ಪಾಪದ ಕೂಡ ತುಂಬೇಕು ಅಂತಾರಲ್ಲ ಅಲ್ವಾ, ಸಮ ಇಲ್ಲ. ಸೊ ಪಾಪದ ಕೂಡ ತುಂಬೇಕು ಅಂತಾರಲ್ಲ, ಅದು ತುಂಬಿದಾಗ ಅದು ಅನಾಹುತ ಆಗುತ್ತೆ. ಆ ಅನಾಹುತ ನಮ್ಮ ಮೈಸೂರು ಜಿಲ್ಲೆಗೆ ಆಗ್ಬಾರ್ದು ಅಂತ ನಾವು ಒಂದಷ್ಟು ಹೋರಾಟಗಾರರು ಹೋರಾಟ ಮಾಡ್ತಾ ಇದೀವಿ. ಈಗ ನೋಡಿ, ನೀವೇ ನೋಡಿ, ನಮ್ಮ ಮೈಸೂರಲ್ಲೇನೆ ನೋಡಿ, ಇದು ಹೀಗಿತ್ತು, ಇಟ್ಕೊಳ್ಳಿ. ಇದು ಈ ತರ ಹುಲ್ಲು ಬರುತ್ತೆ ಅಲ್ಲ, ಇದು ಖರಾಬು ಮತ್ತೆ ಕೆರೆ ಇದೆ ಅಂತ ಅರ್ಥ. ಇದು ಇಲ್ಲಿ ಏನ್ ಮಾಡಿದ್ದಾರೆ ಈಗ ನೋಡಿ, ಬಿಲ್ಡಿಂಗ್ ಕಟ್ಟಿದ್ದಾರೆ. ಶಾರದಾ ದೇವಿ ನಗರದಲ್ಲಿ ಇದೆ ಇದು. ಹೇಗ್ ಸಾಧ್ಯ ಇದನ್ನ ಮಾಡೋದಿಕ್ಕೆ? ಈ ತರ ಮಾಡ್ತಾರೆ. ಹಿಂಗಿದ್ದಿದ್ ಜಾಗನ ಹಿಂಗಾಗಿದೆ ಈಗ. ಇದಕ್ಕೆ ಯಾರು ಹೊಣೆ? ಅಧಿಕಾರಿಗಳು, ರಾಜಕಾರಣಿಗಳು. ಅವ್ರಗಳಿಗೇನು 3 ತಲೆಮಾರಿಗೆ ಆಗೋಷ್ಟು ಆಸ್ತಿ ಮಾಡಿರ್ತಾರೆ, AC ಕಾರಲ್ಲಿ ಓಡಾಡ್ತಾರೆ, AC ಬಂಗ್ಲೆ ಇದೆ. ನಾವು ಮಧ್ಯಮ ವರ್ಗದವ್ರು ಒಂದು ಓಡಾಡ್ಬೇಕು, ಹೆಲ್ಮೆಟ್ ಹಾಕೊಳ್ಳಿ, ಪೊಲೀಸ್ ಬರ್ತಾನೆ, ಆ ಸೆಕೆಗೂ ಅದಕ್ಕೂ ಬೇವ್ಕೊಂಡು ತಲೆಯಲ್ಲಿ ಗಾಯಗಳು ಹಾಕ್ತವೆ. ಇನ್ನ ಸಿಟಿಯಿಂದ ಆಚೆ ಹೋಯ್ತು ಅಂದ್ರೆ ಏನು, ನ್ಯಾಷನಲ್ ಹೈವೇ ಅವರು ರೋಡ್ ದೊಡ್ಡದ್ ಮಾಡಿ ಅಲ್ಲೆಲ್ಲೂ ಮರ ಇಲ್ಲ. ಉದ್ಯಾನವನಕ್ಕೆ ಹೋದ್ರೆ ಅಲ್ಲೂ ಕೂಡ ಮರ ಇಲ್ಲ. ಅಲ್ಲಿ ಇಲ್ಲಿ ಬಿಲ್ಡಿಂಗು ಅದು ಇದು ಅಂತ. ಈಗ ಅದೊಂದು ರೂಢಿ ಮಾಡ್ಕೊಂಡಿದ್ದಾರೆ, ಅದೊಂದಷ್ಟು ರೂಢಿ ಮಾಡ್ಕೊಂಡಿದ್ದಾರೆ. ಆಟ ಆಡೋದು, ಎಕ್ಸರ್ಸೈಸ್ ಮಾಡೋದು. ಅಲ್ಲ ಸ್ವಾಮಿ, ಮರ್ಯಾದೆ ಬಿಟ್ಟು ಬೀದಿಗೆ ಬಂದು ಅಲ್ಲಿ ಎಕ್ಸರ್ಸೈಸ್, ಮನೇಲಿ ಜಾಗ ಇಲ್ವಾ ಮಾಡಿ, ಅಲ್ಲಿ ಮಕ್ಳಿಗೆ ಆಟ ಸಾಮಾನು ಹಾಕಿ ಅಪ್ಪ, ಬೇಡ ಅಂತ ಹೇಳಲ್ಲ. ಯಾಕೆಂದ್ರೆ ಮಕ್ಳಿಗೆ ಎಲ್ಲಾರ ಮನೇಲೂ ತಗೊಂಬರೋದಿಕ್ ಆಗಲ್ಲ ಆಟೋಟಕ್ಕೆ ಸಾಮಾನುಗಳನ್ನ. ಹಾಕಿ ಮಕ್ಳುಗಳಿಗೆ ಒಂದ್ ಸೈಡಲ್ಲಿ ಹಾಕಿ ಓಡಾಡೋದಿಕ್ಕೆ ಒಂದು ಜಾಗ, ಮಣ್ಣು. ಇನ್ನೊಂದೇನ್ ಗೊತ್ತಾ, ನಮ್ಮ ವೈಜ್ಞಾನಿಕವಾಗಿ ನಾವು ತಿಳಿದ್ಕೊಟ್ಟಿರೋದು, ವಿಜ್ಞಾನಿಗಳು ಹೇಳಿದ ಪ್ರಕಾರ ಆ ಇಂಟರ್ಲಾಕ್ ಅಂತೇಳಿ ಹಾಕ್ತಾರಲ್ಲ, ಅದ್ರ ಮೇಲೆ ನಡೆದ್ರೆ ಮಂಡಿ ನೋವು ಬರುತ್ತೆ. ನಾವು ಅಬ್ಸರ್ವ್ ಮಾಡಿದೀವಿ. ನಾವು ಕೂಡ 1-2 ಕಡೆ
ಅದರಲ್ಲೇನೆ ಒಂದು ವಾರ ಮಾಡಿದಾಗ ಅದ್ರಲ್ಲಿ ಮಂಡಿ ನೋವು ಬರುತ್ತೆ. ಅದೇ ಮಣ್ಣಿನ ಪ್ರದೇಶ ಹುಲ್ಲಿನ ಮೇಲೆ ಅದರಲ್ಲಿ ವಾಕ್ ಮಾಡಿ ಮಂಡಿ ನೋವು ಬರಲ್ಲ. ಆ ರೀತಿಯಿಂದ ಎಲ್ಲ ಆರೋಗ್ಯ ಸಮಸ್ಯೆನ ಹದಗೆಡಿಸ್ಕೊಂಡು ಏನು ಇವರು ದೇಶ ಉದ್ಧಾರ ಮಾಡ್ಬೇಕು. ಹಿಂದೆ ಮೈಸೂರು ನೀವು ಹೇಳ್ದಂಗೆ ಪಾದಚಾರಿ ಮಾರ್ಗಗಳೆಲ್ಲ ಚೆನ್ನಾಗಿದ್ವು. ಹೌದು, ಬೆಂಗಳೂರಿಗೆ ಕಾಂಕ್ರೀಟ್ ಮಯನೇ ಆಗ್ತಾ ಇದೆ, ಬಿಟ್ರೆ ಹಂಗೆ ಆಗ್ಬಿಡುತ್ತೆ. ಫುಲ್ ಬಿಲ್ಡಿಂಗು ಇತ್ತೀಚೆಗೆ ಸ್ವಲ್ಪ ತುಂಬಾ ಗ್ಲಾಸ್ಗಳು ಹಾಕ್ತಾ ಇದ್ರು. ಆ ರಿಫ್ಲೆಕ್ಟ್ ಇಂದ ಅವ್ರಿಗೆ ತೊಂದರೆ ಆಗೋದ್ರಿಂದ ಈಗ ಸ್ವಲ್ಪ ಕಮ್ಮಿ ಆಗಿ, ಮೊದ್ಲು ನೋಡ್ತಿದ್ರಲ್ಲ ಮುಂದೆ ಯಾವ್ದೇ ಒಂದು ಬಿಲ್ಡಿಂಗ್ ಕಟ್ಟೋದು ಫುಲ್ ಕಪ್ಪು ಗ್ಲಾಸ್ ಸೇರಿಸ್ಕೊಂಡು ಏನೇನೋ ಮಾಡ್ತಾ ಇದ್ರು. ಈ ನಮ್ಗೆ ಮನುಷ್ಯನ್ಗೆ ಬದುಕೋದಿಕ್ಕೆ ಏನು ಉಪಯುಕ್ತ ಇದೆ ಅದನ್ನ ಮಾಡ್ಬೇಕು. ಅಲ್ಲಿ ಉದ್ಯಾನವನ ಮಾಡಕ್ ಇತ್ತೀಚೆಗೆ ಮಾಡಿದ್ರು. ಹೌದು, ಅದ್ ಮಾಡಕ್ ಮುಂಚೆ ಸುಮಾರು ತೆಂಗಿನ ಮರಗಳಿತ್ತು. ಹೌದು, ಕಡದ್ಬಿಟ್ಟು ಮಾಡಿದ್ವಿ. ಅಂತದ್ ಏನಕ್ಕೆ ಕಲ್ಪವೃಕ್ಷ ಅಂತ ಅದನ್ನ ಕರೆದು ಪೂಜೆ ಮಾಡ್ತೀವಿ. ತೆಂಗು ಕಲ್ಪವೃಕ್ಷ ಅಂತ ಕರೀತೀವಿ. ಹೌದು, ಕಾಮಧೇನು ಕಲ್ಪವೃಕ್ಷ. ತೆಂಗಿನಕಾಯಿ ಬೆಲೆ 50 ರೂಪಾಯಿ, 60 ರೂಪಾಯಿ ಹಿಂಗಾಗಿದೆ. ಎಳ್ಳಿನ ಬೆಲೆ ಅಂತ 80 ಆಗಿಲ್ಲ. ಇಂತಹ ಸಂದರ್ಭದಲ್ಲಿ ಚೆನ್ನಾಗಿ ಫಸಲು ಕೊಡ್ತೀರ ಅಂತ ಕರೆದು ಅಲ್ಲಿ ಇವ್ರ ನಾವು ಮಾಡಿದ್ವಿ ಅಂತ ಹೆಸರು ತಗೊಳ್ಳಿಕ್ಕೆ ಶೋ ಗಿಡಗಳು ನೆಡೋದು. ಈಗ ಅದನ್ನೇ ಹೇಳೋದು. ಈಗ ಈ ಸರ್ಕಾರಿ ಕಚೇರಿಗಳು ಇರ್ಬೋದು, ಇನ್ನೊಂದಿರ್ಬೋದು, ಯಾವ್ದೋ ಒಂದು ಬಾಡಿಗೆ ಅಂತಸ್ತಿನಲ್ಲಿ ಇರುತ್ತೆ. ಅದೇ CA ಸೈಟ್ ಅಲ್ಲಿ ಇವರೇ ಬಾಡಿಗೆನ ಮಾಡೋದ್ ಬಿಟ್ಟು ಅಲ್ಲೇ ಕಟ್ಕೋಬಹುದು. ಆ CA ಸೈಟ್ ಎಲ್ಲ ಪ್ರೈವೇಟ್ ಅವ್ರಿಗೆ ಕೊಡ್ತಾರೆ, ಈ ಕೆರೆಗಳನ್ನೆಲ್ಲ ಪ್ರೈವೇಟ್ ಅವ್ರಿಗೆ ಕೊಡ್ತಾರೆ. ಯಾಕೆ ಈ ರೀತಿ ಮಾಡ್ತಾ ಇದಾರೆ? ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಕೆಲವೊಂದೊಂದು ನಮ್ಮ ಹೋರಾಟದಲ್ಲಿ ಜಯ ಸಿಕ್ಕಿದೆ, ಕೆಲವೊಂದೊಂದು ಎಂತ ಆಮೆಗತಿಲಿ ಹೋಗ್ತಾ ಇದೆ ಅಂದ್ರೆ, ಆಮೆಗತಿ ಇನ್ನ ಇರುವೇನು ಹೇಳ್ಬೇಕೇನೋ, ಅಷ್ಟು ನಿಧಾನ. ಆ ಮಾಹಿತಿ ಇಲ್ಲ, ಈ ಮಾಹಿತಿ, ಕೊನೆಗೆ ಕೋರ್ಟ್ ಮೆಟ್ಲು ಹತ್ಬಿಡಿ ಅಂತಾರೆ. ನೀವು ಕೋರ್ಟಿಗೆ ಹೋಗ್ಬಿಡಿ, ನಾವು ಮಾಡಿಲ್ಲ, ಹಿಂದೆ ಯಾರೋ ಮಾಡಿರೋ ಅಂತ ವಿಚಾರ ನಮ್ಮ ಗಮನಕ್ಕೆ ಬಂದಿಲ್ಲ ಅನ್ನೋ ಪರಿಸ್ಥಿತಿಗೆ ತಂದು ಒದಗಿಸಿದ್ದಾರೆ. ಈಗ ನೀವು ಮೈಸೂರಿನಲ್ಲಿ ಈ ಒಂದು ಪರಿಸರವಾದಿ ಅಂತ ಗುರುತಿಸ್ಕೊಂಡಿದ್ರಿ. ನೀವು ಯಾವಾಗ ಇದಕ್ಕೆ ಪ್ರೇರಣೆ ಏನು? ಈ ಒಂದು ಪರಿಸರವಾದಿ ಅನ್ನೋದು ನಿಮ್ಗೆ ಯಾರು ಇನ್ಸ್ಪಿರೇಷನ್ ಹೇಗಾಯ್ತು? ಅದ್ರ ಬಗ್ಗೆ ಒಂದು ಕುತೂಹಲ ನನಗಿದೆ, ತಿಳ್ಕೊಬೇಕು ಅಂತ. ಪರಿಸರವಾದಿ ಅನ್ನೋದು ನಿಮ್ಮಂತ ಮಾಧ್ಯಮದ ಮುಖಾಂತರ, ಸಾರ್ವಜನಿಕರ ಮುಖಾಂತರ ನನಗೆ ಪರಿಸರವಾದಿ ಅಂತ ಬಂತು. ಆಕ್ಚುಲಿ ನನ್ನ ಹುಟ್ಟು ಮೈಸೂರು. ನಮ್ಮ ತಂದೆ ಮನೆಯಲ್ಲೇನೆ ಸುಮಾರು ಪಾಟ್ಸ್ಗಳಲ್ಲೇನೆ ಅವರು ಕ್ರೋಟಾನ್ ಗಿಡಗಳು ಇರ್ಬೋದು, ಈ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಅದೆಲ್ಲ ನಾವು ಪಾಟ್ಗಳಲ್ಲೇ ಬೆಳೀತಾ ಇದ್ವಿ. ಅವಾಗೆಲ್ಲ ಒಟ್ಟು ಕುಟುಂಬ ಅಲ್ವಾ. ಸೊ ಹಂಗಿರುವಾಗ ಇರೋದ್ರಲ್ಲೇನೆ ಪ್ರಕೃತಿನ ಉಳಿಸ್ತಾ ಇದ್ವಿ. ಅಲ್ಲಿ ತಂದೆ ಜೊತೆ ಒಡನಾಟ ಇತ್ತು ಒಂದು ಪ್ರಕೃತಿದೆ. ಆ ನಂತರ ಶಾಲೆ ಕಾಲೇಜ್ಗಳಲ್ಲೂ ಕೂಡ ನಾವು ಅಲ್ಲಿ ಒಂದು ಇದೇ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುವಾಗ ಅದ್ರಲ್ಲಿ ಗಿಡ ನೆಡೋದಿರ್ಬೋದು, ಅದ್ರ ಬಗ್ಗೆ ಅಂದ್ರೆ ಇಷ್ಟ್ರ ಮಟ್ಟಿಗೆ ಅವಾಗೆಲ್ಲ ಇದ್ದಿದ್ರೆ ಇನ್ನೂ ಹೆಚ್ಚಿನದಾಗಿರ್ತಿತ್ತು, ಇಷ್ಟು ಇರ್ಲಿಲ್ಲ. ಸೊ ಆದ್ರೂ ಅವಾಗ ನಾವು ಶಾಲಾ ಕಾಲೇಜ್ಗಳಲ್ಲಿ ಒಂದು ಚಟುವಟಿಕೆದ್ರಲ್ಲಿ ಇದು ಪರಿಸರದ ಬಂದಾಗ ನಾವು ಅಲ್ಲಿ ಕೂಡ ಬಂದೆ. ಆ ನಂತರ ಅದೇ MP ಶಂಕರ್ ಅವರು, ನಮ್ ಚಿಕ್ಕಪ್ಪ ಅವರು ಪ್ರಾಣಿ ಪಕ್ಷಿಗಳ ಬಗ್ಗೆ ಗಂಧದ ಪಿಕ್ಚರ್ ಅಲ್ಲೆಲ್ಲ ಇದ್ ಮಾಡಿದ್ರು. ಆ ಪ್ರೇರಣೆ ಬಂದಿತ್ತು. ಹೀಗೆ ಮುಂದುವರೆದು 20 ವರ್ಷ ಬಂದಾಗ ಮದ್ವೆ ಆಯ್ತು ನನ್ಗೆ ಚಿಕ್ಕಮಂಗ್ಳೂರ್ಗೆ. ನಮ್ಮ ಯಜಮಾನ್ರು ಕೂಡ ಅಲ್ಲಿ ಪ್ರಕೃತಿ ಮಡಿನಲ್ಲೇ ಇದ್ರು. ನಾವು ಮೈಸೂರು, ಅವ್ರು ಚಿಕ್ಕಮಂಗ್ಳೂರು. ಪ್ರಕೃತಿ ಮಡಿನಲ್ಲೇ ಇರುವಾಗ ಅವ್ರಿಗೂ ಕೂಡ ಅವರ ಸ್ನೇಹಿತರೆಲ್ಲ ಸ್ವಲ್ಪ ಒಂದೆಲ್ಲ ಪರಿಚಯ ಇದ್ದು ಎಲ್ಲ ಪರಿಸರ ಉಳಿಸೋದ್ರಿಂದ ಇವರು ಕೂಡ ಅಲ್ಲಿ ದತ್ತಾತ್ರೇಯ ಪೀಠ ಅಂತೆಲ್ಲ ಇದಲ್ಲ, ಆ ಹೋರಾಟ ಎಲ್ಲ ಮಾಡಿ ಬಂದ್ರು ಅಂತೇಳಿ. ಹಂಗಾಗಿ ಅವರು ನಾವು ಕೂಡ ಕೈ ಜೋಡಿಸ್ದಂಗಾಯ್ತು ನನಗೆ. ಸೊ ಹೀಗೆ ಸಂಸಾರ ಮಾಡ್ತಾ ಮಕ್ಕಳು, ಎಜುಕೇಶನ್ ಅವ್ರದನ್ನ ನೋಡ್ಕೊಂಡು ಹೋಗ್ತಾ ಇರುವಾಗ ಮೈಸೂರಲ್ಲಿ ಸುಮಾರು ರಸ್ತೆಯಲ್ಲಿ ಸಾವಿರಾರು ಮರಗಳ ಹನನ ಮಾಡಿ ರಸ್ತೆ ಅಭಿವೃದ್ಧಿ ಅಂತ ಕೇಳ್ಪಟ್ಟೆ. ಸೊ ಹಿಂಗಿರೋ ಏನಕ್ಕೆ ಈ ತರ ಮೈಸೂರು ಮರನ ಹಾಳು ಮಾಡ್ತಾ ಇದಾರೆ ಅಂತ ಏನೋ ಕಾಲ, ಒಂದು ಅವಕಾಶ ಅಂತಾರಲ್ಲ. ಸೊ ಹಂಗಾಗಿ ನಾನು ಮೈಸೂರಿಗೆ ಬರಂಗಾಯ್ತು. ಚಿಕ್ಕಮಂಗ್ಳೂರಿಂದ ಮೈಸೂರಿಗೆ ಬಂದು ಈಗ ಒಂದು 25 ವರ್ಷ ಆಯ್ತು. ಆಗ ಬಂದಾಗ ವಸ್ತ್ರಲ್ಲಿ ನನ್ಗೆ ಮೊದಲನೇದಾಗಿ ಸಿಕ್ಕಿದ್ದೆ ಲಲಿತ್ ಮಹಲ್ ರೋಡ್. ಅದಕ್ ಮುಂಚೆನೂ ಕೂಡ ಒಂದೆರಡು KRS ನಲ್ಲಿ ಹೋರಾಟ ಮಾಡಿದ್ವಿ. ನಂತರ ಲಲಿತ್ ಮಹಲ್ ರೋಡ್ ಅಲ್ಲಿ ಮರ ಕಡಿಬೇಕು ಅನ್ನೋ ಒಂದು ಇದು ಬಂತು. ಆಗ ಅಲ್ಲಿ ಪಬ್ಲಿಕ್ ಹಿಯರಿಂಗ್ ಎಲ್ಲ ಅರಣ್ಯ ಇಲಾಖೆಯಿಂದ ತುಂಬಾ ಬೇವಿನ ಮರ ಇದೆ, ಹೌದು, ಅದನ್ನ ಕಡಿಬೇಕು ಅಂತ ನಾನು 2000ರಿಂದ ಶುರು ಮಾಡಿದ್ದು. ಸಣ್ಣ ಪುಟ್ಟದಾಗಿ ಶಾಲಾ ಕಾಲೇಜುಗಳಿಗೆಲ್ಲ ಭೇಟಿ ಕೊಟ್ಟು ಹಿಂಗೆ ನಾವು ಪ್ರಕೃತಿ ಬಗ್ಗೆ ಒಂದು ಇದ್ ಮಾಡ್ತಾ ಇದೀವಿ ಅಂತ ಹೇಳಿ ಅವೇರ್ನೆಸ್ ಮಾಡ್ಕೊಂಡು ಬರ್ತಾ ಇದೆ.
ಆ ನಂತರ 2009ರಲ್ಲಿ ಯತ್ಮಾಲ್ ರೋಡ್ದು ತುಂಬಾ ಗಲಾಟೆ ಆಯ್ತು. ಸೊ ಅವಾಗ ನೋಡಿ ಇದ್ಯಾಕೋ ಬಿಡಬಾರ್ದು, ನಾವು ಪ್ರಕೃತಿ ನಮ್ಮ ಮೈಸೂರ್ನ ಹಾಳು ಮಾಡ್ತಾರೆ ಅಂತ ಹೇಳಿ ಅವಾಗ ಅರಣ್ಯ ಇಲಾಖೆ ಅಧಿಕಾರಿಗಳಾದ ಶಾಶ್ವತಿ ಮಿಶ್ರಿ ಮೇಡಮ್ ಅಂತಿದ್ರು. ಅವರು ಕೂಡ ಅಲ್ಲಿ ಆ ಲಲಿತ್ಮಾಲ್ ರೋಡು ಮತ್ತೆ ನಜರ್ಬಾದ್ ಹಾಲನ್ ಡೈರಿ ಇದೆಯಲ್ಲ, ಆ ಎರಡು ರೋಡ್ನ ಒನ್ ವೇ ಮಾಡಕ್ಕಿತ್ತು. ಅರುಣ್ ಕುಮಾರ್ ಲಾಯರ್ ಅವ್ರು ಇದಾರೆ ಕೂಡ, ಅವರು ಅವಾಗ ನಮ್ಗೆ ಕೆಲವು ಮಾಹಿತಿಗಳನ್ನ ಕೊಡ್ತಿದ್ರು. ಯಾಕೆಂದ್ರೆ ನಾವು ಹಂತ ಹಂತವಾಗಿ ಬರ್ಬೇಕಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನಾನು ಬಂದಾಗ ಚಿಕ್ಕ ವಯಸ್ಸಿಂದನೂ ಹೋರಾಟ ಅನ್ಕೊಳ್ಳಿ. ನಾನು ಹೈಸ್ಕೂಲಲ್ಲಿ ಓದುವಾಗ ಒಂದು ವಿಚಾರ ಹೇಳ್ತೀನಿ. ಹೈಸ್ಕೂಲಲ್ಲಿ ಓದ್ಬೇಕಾದ್ರೆ ಆ ಸ್ಕೂಲ್ನ ಕೆಡಬೇಕು ಅಂತ ಬಂದಿದ್ರಂತೆ, ಯಾವ್ದೋ ಜಾಗದಲ್ಲಿ ಮಾಡ್ಕೊಂಡಿದ್ರು. ಅವಾಗ ನಗರಸಭೆ ಇತ್ತು, ಮೈಸೂರು ಮಹಾನಗರ ಪಾಲಿಕೆ ಇರ್ಲಿಲ್ಲ, ನಗರಸಭೆ ಇತ್ತು. ನಾನು 6ನೇ ಕ್ಲಾಸ್ ಅವಾಗ್ಲೇನೆ ನಾವು ಧಿಕ್ಕಾರ ಕೂತ್ಕೊಂಡು ಹೋಗಿದ್ದೀವಿ. ಆ ನಂತರ ನಾವು ರೂಢಿ ಆಗ್ಬಿಟ್ಟಿದೆ. ಯಾಕೆಂದ್ರೆ ಮನೇಲಿ ನಮ್ ತಂದೆ ತಾಯಿ ಆತರ ಉತ್ತೇಜನ ಕೊಡ್ತಿದ್ರು. ಮತ್ ನಾವು ಬೀದಿಲಿ ಏನೇ ಒಂದು ಹಬ್ಬ ಮಾಡಿದ್ರು ಇಡೀ ಬೀದಿ ಜನ ಸೇರಿ ಹಬ್ಬ ಮಾಡೋದು, ಹೊರಗಡೆ ಹೋಗ್ಬೇಕಾದ್ರು ಒಗ್ಗಟ್ಟಾಗಿ ಎಲ್ಲಾ ಕಡೆ ಒಂದು ಹೋಗೋದು. ಒಂದ್ ಆ ರೀತಿ ಬಂದು ಸ್ವಲ್ಪ ನಾನೊಂಚೂರು ಜೋರು ಮೊದ್ಲಿಂದನು, ಯಾವ್ದೇ ಒಂದು ವಿಚಾರದಲ್ಲಿ ಯಾರ ಜೊತೆ ಮಾತಾಡೋದಾಗ್ಲಿ, ಮತ್ತೆ ಯಾರೇ ಒಂದು ವಿಚಾರ ಹೇಳ್ತಿದ್ರು ಅದನ್ನ ನಾವು ತಗೊಳೋದಾಗ್ಲಿ. ಕೆಲವರು ಅಯ್ಯೋ ನೀನು ಹೇಳ್ತಿದ್ರು ಹೋಗಪ್ಪ ಅಂತ ಹೊಟ್ಟೋಗ್ತಾರೆ. ಅದೇನೋ ನನ್ಗೆ ಅದು ಬರ್ಲಿಲ್ಲ. ನೀವ್ ಏನೇ ಹೇಳ್ತಿದ್ರು ಹ್ಞೂ ಅಂತ ಕೇಳಿಸ್ಕೊಂಡು ಇಲ್ಲ ಅಂತ ಹೇಳಿದೆ. ಆ ನಂತರ ಅದಕ್ಕೆ ಏನು ಒಂದು ನಾವು ಸಲಹೆಯನ್ನ ಕೊಟ್ಕೊಂಡು ನಾನು ಚಿಕ್ಕದಿಂದನೂ ಬಂದಿರೋದ್ರಿಂದ ಸೊ ಏನಾಯ್ತು, ಅವಾಗಿಂದ ಹೋರಾಟ ಶುರುವಾಗಿ ಹಿಂಗೆ ಮುಂದುವರ್ಸ್ಕೊಂಡ್ ಬಂದು ಆ ಲಲಿತ್ಮಾಲ್ ರೋಡ್ದು ಕೇಸ್ ನಡೀತಾ ಇದೆ ಈಗ್ಲೂ ಕೂಡ. ಗೊತ್ತಾ, ಈ ಎಂತದು ಬಂಡೀಪುರ ಟಿ ನರಸೀಪುರ ರೋಡ್ ಮಾಡೋದಿಕ್ಕೆ ಫುಲ್ ಉಂಡೆ ಹರಾಜ್ ಅಂತ ಮಾಡಿದ್ರು. ಅವಾಗ ಒಂದು ಸಾವಿರಾರು ಮರ ಲೆಕ್ಕ ಬರಲ್ಲ ಅದು. ಸೊ ಉಂಡೆ ಹರಾಜ್ ಅಂತ ಹೇಳಿ ಮಾಡಕ್ ಬಂದ್ರು. ಸೊ ಅವಾಗ ನಾನು ಇದನ್ನ ಇಲಾಖೆ ಗಮನಕ್ಕೆ ತಂದು, ಇದು 2009ರಿಂದ ಕೇಸ್ ನಡೀತಾ ಇದೆ, ಯಾವ್ದೇ ಕಾರಣಕ್ಕೂ ಆ ರೋಡ್ದು ನೀವು ಮರಕ್ಕೆ ಸುದ್ದಿಗೆ ಬರಬಾರ್ದು ಅಂತ ನಾನು ದೂರನ ಕೊಟ್ಟಾಗ, ಆ ಕಾರಂಜಿ ಕೆರೆ ಬರುತ್ತಲ್ಲ ಝೂ ಹಿಂಭಾಗ, ಅಲ್ಲಿಂದ ಅಪ್ ಟು ಲಲಿತ್ಮಾಲ್ ಬರುತ್ತಲ್ಲ 197 ಮರ 2009ರಿಂದ ಕೇಸ್ ನಡೀತಿರೋದ್ರಿಂದ ಆ ಮರನ ಯಾರು ಮುಟ್ಟಕ್ಕಾಗಿಲ್ಲ. ಅವಾಗ ಸುರೇಶ್ ಕುಮಾರ್ ಉಸ್ತುವಾರಿ ಸಚಿವರು ಬಂದು ಸ್ಥಳ ಪರಿಶೀಲನೆ ಮಾಡಿ ಸೈಕಲ್ ಬೇಗ ಸೈಡಲ್ಲಿ ಮಾಡ್ಕೋಬಹುದು. ಮಧ್ಯ ರೈನ್ ಟ್ರೀನು ಇದೆ ನೋಡಿ. ರಾಜರು ಆ ಕಾಲದಲ್ಲಿ ಈ ಮಳೆ ಮರ, ಬಾಗೆ ಮರ, ರೈನ್ ಟ್ರೀ ಇಷ್ಟು ಹೇಳ್ತೀವಿ. ಛತ್ರಿ ಮರ, ಅದು ಛತ್ರಿ ತರನೇ ಇದೆ, ಅಷ್ಟು ಹೆಸರಿದೆ ಅದಕ್ಕೆ. ಈಗ ಒಬ್ಬ ವ್ಯಕ್ತಿಗೆ, ಈಗ ನಾನು ಭಾನುಮತಿ ಇದ್ದೆ, ಮದುವೆ ಆದ್ಮೇಲೆ ಭಾನು ಮೋಹನ್ ಆದೆ, ಈಗ ಪರಿಸರವಾದಿ ಅಂತಾರೆ. ಹಂಗೆ ಒಬ್ಬ ವ್ಯಕ್ತಿಗೆ ಹೇಗಿದೆ, ಆ ಒಂದ್ ಮರಕ್ಕೂ ಅಷ್ಟೇ ಛತ್ರಿ ಮರ, ಮಳೆ ಮರ, ಬಾಗೆ ಮರ ಇಷ್ಟೆಲ್ಲಾ ಹೇಳ್ತಾರೆ. ಒಂದು ಮರ ಅಷ್ಟು ಒಂದು 10 ಎಕರೆ ಅಷ್ಟು ನೆರಳನ್ನ ಕೊಡುತ್ತೆ, ಅದು ಗಾಳಿ ನೆರಳನ್ನ. ಸೊ ಆ ಮರ ಆ ರೋಡಲ್ಲೂ ಕೂಡ ಇದೆ, ಬೇವಿನ ಮರ ಕೂಡ ಇದೆ. ಅವಾಗೆಲ್ಲ ಅಷ್ಟೇ. ಈಗ ಅದೇ ನೀವು ಹೇಳ್ದಂಗೆ ಶೋ ಪ್ಲಾಂಟ್ಗಳು, ಯಾವ್ದ್ಯಾವ್ದೋ ಶೋ ಪ್ಲಾಂಟ್ಸ್, ಅದಕ್ಕೆ ಸಾವಿರಾರು ರೂಪಾಯಿ. ಇದು ಒಂದು ಬೀಜ, ಆ ಒಂದು ಕಾಯಿದೆ, ಅದ್ರಲ್ಲಿ ನಾವು ಕಾರ್ಕ್ ಬಾಲ್ ಬೇರೆ ಮಾಡ್ತಾ ಇದ್ವಿ ಆ ಟೈಮಲ್ಲಿ ಬಿಟ್ಬಿಟ್ಟು. ಸೊ ಈಗ ಆ ಬೀಜ ತಂದು ಹಾಕಿದ್ರೆ ಎಷ್ಟು ಗಿಡಗಳಾಗುತ್ತೆ. ಅದ್ ಬಿಟ್ಬಿಟ್ಟು ಪಾಮ್ಸ್ ಗಿಡ ಅಂತೆ, ಇನ್ನೊಂದಂತೆ, ಶೋ ಗಿಡಗಳು 1,500 ಕೊಟ್ಟು 2,000 ಕೊಟ್ಟೆಲ್ಲ ಹಾಕಿದೀವಪ್ಪ. ನಾವು ಗಿಡನ ತೋರ್ಸ್ಕೋಬೇಕಲ್ಲ. ಅದರಿಂದ ಏನೋ ಯಾರಿಗೂ ಗಾಳಿ ನೆರಳು, ಪ್ರಕೃತಿಗೆ, ಪ್ರಾಣಿ ಪಕ್ಷಿಗಳಿಗೆ ಹಣ್ಣು ಹಂಪ್ಲು ಏನೂ ಇಲ್ಲ ಅದರಲ್ಲಿ. ಸೊ ಮನುಷ್ಯ ಅವನು ದುಡಿತಾನೆ, ಐಷಾರಾಮಿಯಾಗಿ ಬದುಕ್ತಾನೆ, ದುಡ್ಡುಗಳಿದೆ, ಅವ್ರು ಬದುಕ್ತಾರೆ. ಈ ಮಧ್ಯಮ ವರ್ಗದವ್ರು ಏನ್ ಮಾಡೋದು? ಇನ್ನ ತೀರಾ ಕೆಳವರ್ಗದವರು ಪಾಪ ಅವ್ರು ಭೂಮಿಲೇ ಇರ್ತಾರೆ. ನಾವು ಈ ಭೂಮಿ ಅಗ್ಗಿಯವ್ರು ಇರ್ಬೋದು, ಗಾರೆ ಕೆಲಸದವ್ರು ಇನ್ನೊಂದಿರ್ಬೋದು, ಅವ್ರು ಯಾವ್ದಕ್ಕೂ ಕೇಳೋದಕ್ಕೂ ಆಗಲ್ಲ. ಅವ್ರು ದುಡಿಬೇಕು, ತಿನ್ಬೇಕು. ಈ ನಾವು ಮಧ್ಯಮ ವರ್ಗದವ್ರು ಏನ್ ಮಾಡೋದು? ಈ ಕಡೆ ಅಲ್ಲಿ ಇಳಿಯಕ್ಕೂ ಆಗಲ್ಲ, ಮೇಲೆ ಹತ್ತಕ್ಕೂ ಆಗಲ್ಲ. ಈ ರೀತಿ ಪರಿಸ್ಥಿತಿನ ಒದಗಿಸ್ತಾರೆ. ಹಾಗಾಗಿ ಆ ಒಂದು ಪರಿಸರ ಉಳಿಸ್ಬೇಕು ಅನ್ನೋ ಯಜಮಾನ್ರು ಕೂಡ ಜೊತೆಗೆ ಇದ್ದಿದ್ರಿಂದ ಅವಾಗಿನಿಂದ ಸಾರ್ವಜನಿಕವಾಗಿ ಹೋರಾಟ ಕೇಳಿದಾಗ ಯಾರು ನಿಮ್ ನಾಡೆ ನಗಾಡ್ದಿಲ್ವಾ? ಏನು ಉಚಿತನ ನಿಮ್ದು ಮರ ಉಳಿಸೋದಂತೆ, ಅದ್ರಿಂದ ಏನಾಗುತ್ತೆ, ಏನ್ ಸಿಗುತ್ತೆ ನಿಮ್ಗೆ ಹೋಗ್ರಿ ಅಂತ ಯಾರು ಇಲ್ಲ ನೋಡಿ. ಸ್ಟಾರ್ಟಿಂಗ್ 10 ವರ್ಷ ಯಾರು ಏನು ಕೇಳಿಲ್ಲ, ಖುಷಿ ಪಡ್ತಾ ಇದ್ರು. ಅದಾದ್ಮೇಲೆ ಕೆಲವರು ನಾವು ಮಾಡ್ಬೇಕು, ನಿಮ್ ಜೊತೆಗೆ ನಾವು ಕೈ ಜೋಡಿಸ್ತೀವಿ ಅಂತೇಳಿ ನಗರ ಸುತ್ತಮುತ್ತ ಎಲ್ಲ ಪರಿಚಯ ಆದ್ರು. ಅಲ್ಲಲ್ಲೇ ನೋಡಿ, ಒಂದು ಸಂಸ್ಥೆ ಇಟ್ಕೊಂಡೇನೆ ಪ್ರಶ್ನೆ ಮಾಡ್ಬೇಕು ಅಂತ ಇಲ್ಲ. ನಾವು ಈ ನಾಡಿನ ಪ್ರಜೆಗಳು, ಪ್ರತಿಯೊಬ್ಬರಿಗೂ ಪ್ರಜೆಗಳಿಗೂ ಪ್ರಶ್ನೆ ಮಾಡೋ ಹಕ್ಕಿರುತ್ತೆ. ಆಯ್ತು, ನೀವು ಮೆಂಬರ್ಶಿಪ್ ಆಗಿ ಅಂತೇಳಿ ಸುಮ್ಮನೆ ಒಂದೊಂದು ID ಕಾರ್ಡ್ ಕೊಡ್ತಾ ಇದೆ. ಯಾವ್ದೇ ದುಡ್ಡು ಕಾಸು ಏನು ಮಾಡ್ತಿರ್ಲಿವ ನಾವು ಆ ಸಮಯದಲ್ಲಿ. 2001ರಿಂದ ಶುರು ಮಾಡಿದಾಗ ಯಾವ್ದೇ ದುಡ್ಡು ಕಾಸು ಏನಿಲ್ಲ.
ಇಟ್ಕೊಳ್ಳಿ ಬೇಕು ಅಂತ ಕೇಳಕ್ಕೆ ನೀನ್ ಯಾರಪ್ಪ ಕೇಳಕ್ಕೆ ನೀನ್ ಯಾರು ಅಂತ ಕೇಳ್ತಾರೆ. ಅವಾಗ ಭಾನುಮೋಹನ್ ನಾವು ಸಂಸ್ಥೆಯವರು ಅಂತೇಳಿ ಅಂದ್ಬಿಟ್ಟು ಕೊಡ್ತಾ ಇದ್ವಿ. ಸೊ ಹಂಗೆ ದಿನ ದಿನ ಈಗಲೂ ಕೂಡ ನನ್ನನ್ನ ನಾನು ಹೊಗಳ್ಕೊಳ್ಳೋದಲ್ಲ, ಎಲ್ಲೇ ಒಂದ್ ಕಡೆ ಮರ ಕಟ್ ಮಾಡ್ತಿದ್ದಾರೆ ಅಂದ್ರೆ ಫಸ್ಟ್ ಫೋನ್ ಬರೋದೇ ನನ್ಗೆ, ಭಾನುಮೋಹನ್ ಅವರಿಗೆ. ನಾನು ಇಲಾಖೆಗೆ ಫೋನ್ ಮಾಡ್ತೀನಿ, ನೋಡಿ ಸರ್ ಇದು ಯಾವ್ದೋ ಏರಿಯಾದಲ್ಲಿ ಮರ ಕಟ್ ಮಾಡ್ತಾ ಇದ್ರೆ ಅನುಮತಿ ಕೊಟ್ಟಿದ್ದೀರಾ ಇಲ್ವಾ. ಕೆಲವು ಅಧಿಕಾರಿಗಳು ಸ್ಪೀಡ್ ಆಗಿರ್ತಾರೆ, ಹೇಳ್ತಾರೆ, ಕೆಲವು ಅಧಿಕಾರಿಗಳು ಸ್ಥಳಕ್ಕೆ ಬರ್ತೀನಿ ಅಂತಾರೆ. ಸೊ ಅಲ್ಲಿ ಹೋದಾಗ ಅವ್ರು ಕಾನೂನು ಬಾಹಿರವಾಗಿ ಮರ ಕಟ್ ಮಾಡ್ತಾ ಇದ್ರೆ ಅವಾಗ ನಾವು ಅದನ್ನ ತಡೆದು ಅವ್ರಿಗೆ ಕೇಸ್ ಮಾಡಿಸಿ, ಪೂರ್ತಿ ಕಟ್ ಮಾಡಿದ್ರೆ ಏನು ಮಾಡಕ್ಕಾಗಲ್ಲ. ಆನಂತರ ಮತ್ತೆ ಅರಣ್ಯ ಇಲಾಖೆ ಪಕ್ಕದಲ್ಲಿ ಒಂದು ಮರ ಕಡಿದ್ರೆ 10 ಮರ ನೆಡಬೇಕು ಅಂತ ಒಂದು ರೂಲ್ಸ್ ಇದೆ, ಅದನ್ನ ಫಾಲೋ ಮಾಡ್ಬೇಕು, ಮಾಡ್ತಾ ಇಲ್ಲ. ನಾವು ಎಲ್ಲೋ ಈಗ ನಿಮ್ಮ ಮನೆ ಮುಂದೆ ಮೇಡಮ್ ನಂಗೊಂದು ಗಿಡ ಬೇಕು, ಇನ್ಯಾರೋ ಅಂಗಡಿ ಮುಂದೆ ಮೇಡಮ್ ನಂಗೋ, ಆಯ್ತು ಹೆಂಗೋ ಒಂದು ಬೆಳಿಲಿ, ಹಂಗಾದ್ರೂ ಒಂದು ಭೂಮಿಗೆ ಬೀಳ್ಲಿ ಅಂತೇಳಿ. ಸೊ ಅವಾಗಿಂದ ಈ ರೀತಿ ಹೋರಾಟ ಮಾಡ್ಕೊಂಡ್ ಬರ್ತಾ ಇದೀವಿ ಸರ್. ಈ ರೀತಿ ಸರ್ಕಾರದ ಮುಂದೆ ಸವಾಲಾಗಿ ನೀವು ನಿಂತಾಗ ಅವ್ರೇನೋ ಗೂಂಡಾಗಿ ಮಾಡ್ಲಿಲ್ವಾ? ಸರ್ಕಾರ ಯಾವುದೇ ಸರ್ಕಾರ ಒಂದು ಇನ್ನೊಂದು ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಹಾಗೆ ಎದುರಿಸುವಂತ ಪ್ರಯತ್ನಗಳು ಏನಾದ್ರು ಮಾಡಿದ್ರು? ಅಂದ್ರೆ ಎದುರಿಸೋದಿಕ್ಕೆ ಮಾಡಿದ್ರೆ ಇದು ಗೊತ್ತಾಗ್ಬಿಡುತ್ತೆ ಎಲ್ರಿಗೂ ಅಂತೇಳಿ ನೇರವಾಗಿ ಯಾರು ನನ್ನನ್ನ ನೀ ಯಾಕೆ ಕೆಲಸ ಮಾಡ್ತೀಯ ಏನ್ ಮಾಡ್ತೀಯ ಅಂತ ಯಾರು ಇದುವರೆಗೂ ನಂಗೆ ಡಿಸ್ಟರ್ಬ್ ಮಾಡ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅದೇ ಹೇಳಿದ್ವಲ್ಲ, ನಾವ್ ಯಾವ್ದಾದ್ರು ಒಂದು ಹೋರಾಟ ಮಾಡಿದಾಗ ನಮ್ ಗಮನಕ್ಕೆ ಬಂದೇ ಇರಲ್ಲ. ನಮ್ ಗಮನಕ್ಕೆ ಬರ್ದೇನೆ ನಮ್ಮ ಮೇಲೆ ಸಾಕಷ್ಟು FIR ಗಳು ಆಗಿದೆ. ನಾವು ಅದಕ್ಕೆ ಜಗದೇನೆ ನಾವು ಕೋರ್ಟಲ್ಲಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿ ನಾವು ಪ್ರತಿಯೊಂದಕ್ಕೂ ದಾಖಲೆ ಇಟ್ಕೊಂಡಿರ್ತೀವಿ. ಯಾವುದೇ ಎಲ್ಲೇ ಏನೇ ಮಾಡಿದ್ರು ದಾಖಲೆ ಇಲ್ಲದೆ ನಾವು ಹೋರಾಟ ಮಾಡಲ್ಲ. ಆದ್ರೂ ಪೊಲೀಸ್ ಇಲಾಖೆಯಲ್ಲಿ ಒಂದು ದೂರನ್ನ ಸಲ್ಲಿಸಿದಾಗ 2 ಕಡೆ ವ್ಯಕ್ತಿಂತ ವಿಚಾರಣೆ ಮಾಡಿ ದೂರನ್ನ ದಾಖಲಿಸ್ಬೇಕು. ಆದ್ರೆ ಹಂಗ್ ಮಾಡ್ತಾ ಇಲ್ಲ ಪೊಲೀಸ್ ಇಲಾಖೆಯಲ್ಲಿ. ಯಾರೋ ಹೋಗಿ ಒಬ್ಬ ದುಡ್ಡು ಕೊಟ್ಬಿಟ್ರೆ ಸಾಕು, ಇಲ್ಲ ಅವನೊಂದು ಇನ್ಫ್ಲೂಯೆನ್ಸ್ ಇದ್ರೆ ಸಾಕು, ನಾನಲ್ಲಿ ಏನ್ ಮಾಡಿದೀನಿ ಮಾಡಿಲ್ಲ ಅನ್ನೋದು ನೋಡ್ದೆ ನನ್ನ ಮೇಲೆ FIR ಹಾಕ್ಬಿಡೋದು. ಆಮೇಲೆ ನಾವು ಹೋರಾಟ ಮಾಡಿ ಇದು ಏನಿದೆ ಸತ್ಯ ಸಂಗತಿನ ನಾವು ಬಿಚ್ಚಿಟ್ಟಾಗ ಓ ಇವ್ರದ್ದು ತಪ್ಪಿಲ್ಲ ಅಂತೇಳಿ ನಾವು ಹೊರಗಡೆ ಬಂದಿದೀವಿ. ಅವ್ರಿಗೆ ಅನ್ಸಲ್ವಾ ಅನಾವಶ್ಯಕ ಬೇಡದೇ ವಿಚಾರಕ್ಕೆ ಕೈ ಹಾಕ್ತಿದೀವಿ ಅಂತ ಪೊಲೀಸ್ನವ್ರಿಗೆ ಅನ್ಸಲ್ವಾ? ಅವರಿಗೆ ದುಡ್ಡಿನ ಮುಂದೆ ಏನು ಇಲ್ಲ. ಜಡ್ಜ್ ನೆತ್ತಾರೆ. ಮೊನ್ನೆ ಒಂದು ಇತ್ತೀಚೆಗೆನೆ ರೀಸೆಂಟ್ ಆಗಿ ಒಂದು ಕೇಸ್ನ ಹೋಗ್ಬಿಟ್ಟು ಈ ವಿಚಾರಕ್ಕೆ ಕೇಸ್ ಮಾಡಿದಾರ, ಇಷ್ಟು ಸಣ್ಣ ವಿಚಾರಕ್ಕೆ ಪೊಲೀಸು ಅನ್ಎಜುಕೇಟೆಡ್ ಅಂತ ಜಡ್ಜ್ ನಗ್ತಾ ಇದಾರೆ. ಇದಕ್ಕೆ ಏನ್ ಹೇಳ್ತೀರಾ? ಹಂಗೆ ಮಾಡ್ತಾರೆ. ನಾವು ಅದರಿಂದ ಹೊರಗಡೆ ನಾನು ಸ್ಟಾರ್ಟಿಂಗ್ ಬಂದಾಗಿಂದನೂ ಹೇಳ್ತಿರೋದೇ ಇದು, ನನ್ನ ಉಸಿರಿರೋವರೆಗೂ ಹಸಿರಿಗಾಗಿ ಹೋರಾಟ ಅಂತ. ವೃಕ್ಷ ರಕ್ಷತೆ ರಕ್ಷಿತ ಅನ್ಕೊಂಡು ನಾನು ಒಂದು ದೇಹದಿಂದ ಹೋರಾಟ ಮಾಡ್ತಾ ಇದ್ದೀನಿ. ಇದುವರೆಗೂ ಯಾವ್ದು ಆತರ ಅನಾಹುತಗಳು ಆಗಿಲ್ಲ. ಅದೇ ಹೇಳಿದ್ನಲ್ಲ, ಬೆನ್ನಿಗೆ ಚೂರಿ ಹಾಕೋದು ಗೊತ್ತಾಗಲ್ಲ ಅಲ್ಲ, ಹಿಂಬದಿಲಿ ಕೇಸ್ನ ಹಾಕಿಸ್ತಾರೆ, ನಾವು ಅದನ್ನ ಸರಿ ತುಗಿಸ್ಕೊಂಡು ಬರ್ತಾ ಇದೀವಿ, ಪರಿಸರ ಉಳಿಸ್ಕೊಂಡು. ಪರಿಸರ ಸಂರಕ್ಷಣಾ ಸಮಿತಿಯನ್ನು ಮಾಡಿದ್ರಲ್ಲ, ಇದರ ಉದ್ದೇಶ ಏನು? ಅದೇ ಈಗ ಹೇಳಿದ್ವಲ್ಲ, ಈಗ ನೀವು ಹೋಗಿ ಅಲ್ಲೆಲ್ಲೋ ಒಂದ್ ಕಡೆ ಯಾರೋ ಮರ ಕಟ್ ಮಾಡ್ತಾ ಇರ್ತಾರೆ, ನಿಲ್ಸಪ್ಪ ಯಾಕಪ್ಪ ಕಟ್ ಮಾಡ್ತಿದ್ಯಾ ಅಂದ್ರೆ ನೀನ್ ಯಾರು ಕೇಳಕ್ಕೆ, ಹೋಗು ಇಲಾಖೆಯವ್ರು ಬರ್ತಾರೆ ಅಂತ ನಿಮ್ಗೆ ಹೇಳ್ತಾರೆ ಅಂತ ಒಂದು ನಿಮ್ ಗಮನಕ್ಕೆ ಇರುತ್ತಲ್ಲ. ಸೊ ಹಂಗಾಗಿ ಎಲ್ಲರೂ ಒಂದೊಂದು, ಈಗ ಅರಣ್ಯ ಇಲಾಖೆ, ಮಹಾನಗರ ಪಾಲಿಕೆ ಈ ತರ ಇರುತ್ತಲ್ಲ, ಇದಕ್ಕೂ ಒಂದೊಂದು ಇರುತ್ತೆ ಅಂತೇಳಿ ಪರಿಸರ ಉಳಿಸೋದಕ್ಕೆ ಸಂರಕ್ಷಣೆ. ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗ್ಗೆ ನನ್ಗೆ ಅಲ್ಲಿ ಒಂದು ಇದು ಬಂದಾಗ ಏನ್ ಮಾಡ್ಬೇಕು ಸರಿ ಪರಿಸರ ಸಂರಕ್ಷಣೆ ಮಾಡೋಣ. ಈಗ ಮಾನವ ಹಕ್ಕುಗಳ ಜಾಗೃತಿ ಅಂತಿರುತ್ತೆ, ಇನ್ನೊಂದಿದೆ. ಸೊ ಪರಿಸರ ಸಂರಕ್ಷಣೆ ಮಾಡಿದ್ರೆ ನಮ್ ಸುತ್ತಮುತ್ತ ಎಲ್ಲಾನು ನಾವು ಸರಿ ತೂಗಿಸ್ಬೋದು ಅನ್ನೋ ಒಂದು ಉದ್ದೇಶದಿಂದ ಅದನ್ನ ಮಾಡ್ಕೊಂಡ್ ಬಂದ್ವಿ. ಯಾರ್ ಬೇಕಾದ್ರು ಸರ್, ನೋಡಿ ಹೇಳಿದ್ನಲ್ಲ, ಇದಕ್ ಮೆಂಬರ್ ಆಗ್ಲೇಬೇಕು ಅಂತೇನಿಲ್ಲ, ಇದಕ್ಕೆ ಮೆಂಬರ್ ಅಂತಾನೆ ಇಲ್ಲ. ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ನಾವ್ ಮಾತಾಡದೆ ಹೋದ್ರೆ ಬೇಕಾದ್ರೆ ನಮ್ಮನೆಗೂ ನುಗ್ಬಿಡ್ತಾರೆ. ಅದ್ ಕಿತ್ಕೋತಾ ಇದೆ. ನಾವು ಜನ ದಂಗೆ ಹೇಳ್ಬೇಕು ಸರ್, ಜನ ಹೇಳ್ತಿಲ್ಲ. ಹೇಳಿದ್ನಲ್ಲ, ಎಲ್ಲಾರನ್ನು ಗಂಟು ತಲೆ ಹೊಡೆದು ಇನ್ನೊಂದು ಮಾಡಿ ಇಟ್ಟಿದ್ದಾರೆ. ಅವ್ರಿಗೆ ಬೇಕಾಗಿಲ್ಲ. ಇನ್ನೊಬ್ರು ನಾವು ದುಡಿದ್ರೆ ನಾಳೆ ಜೀವನ ಅಂತ ಪಾಪ ಹೊರಗಡೆ ಬಂದ್ರೆ ಹೆಂಗೆ ಅಂತ ಅವರು ಹಿಂಗಿರೋದು ಎಲ್ಲಿ ಬರ್ತಾರೆ? ಸೊ ಈ ಪಕ್ಷದವ್ರು ಅವ್ರ ಮೇಲೆ, ಆ ಪಕ್ಷದವ್ರು ಇವ್ರ ಮೇಲೆ, 3 ಪಕ್ಷ ಸೇರಿ ಅವ್ರ ಇವ್ರ ಮೇಲೆ ಇವ್ರು ಅವ್ರ ಮೇಲೆ ಹಾಕೊಂಡು ನಮ್ ತಲೆಗೆ ಹೊಡಿತಾ ಇದಾರೆ ಹೊರ್ತು ಯಾರು ಒಂದ್ ಒಳ್ಳೆ ಕೆಲಸ ಮಾಡ್ತಾ ಇಲ್ಲ. ಸರಿ, ಇವತ್ತಿನ ಸಮಯ ಮುಗಿತಾ ಬಂತು. ಹೌದಾ? ನಾವು ಪರಿಸರದ ಬಗ್ಗೆ ಮಾತಾಡ್ತಾ ಇದ್ರೆ ನಮ್ಗೆ ಕೆಲಸ ಜಾಸ್ತಿ ಇದ್ರಲ್ಲಿ, ಬಟ್ ಆದ್ರೂ ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ವಿಚಾರ ಮುಗಿಯೋದಿಲ್ಲ. ಯಾಕೆಂದ್ರೆ ಪ್ರಕೃತಿನೇ ಮುಖ್ಯ ಅಲ್ವಾ?
ಸೊ ಹಂಗಾಗಿ ಟೈಮು ಆಗದೇ ಗೊತ್ತಾಗಲ್ಲ ನೋಡಿ. ಸರಿ, ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ನಿಮ್ಗೆ. ನಮಸ್ಕಾರ.